ಆತ್ಮೀಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿ ಅಭ್ಯರ್ಥಿಗಳೇ, ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ, ನಾನು ಶರಣಯ್ಯ ಅಬ್ಬಿಗಿರಿಮಠ್. ಇಂದಿನ ವಿಶೇಷ ತರಗತಿಯಲ್ಲಿ ನಾವು ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಬೋಧನಾ ಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಒಬ್ಬ ಶಿಕ್ಷಕ ಅಭ್ಯರ್ಥಿಗೆ ವಿಷಯ ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ವಿಷಯ ಜ್ಞಾನದ ಜೊತೆಗೆ ಆ ವಿಷಯವನ್ನ ಹೇಗೆ ಮಕ್ಕಳಿಗೆ ಮನಮುಟ್ಟುವಂತೆ, ಹೇಗೆ ಮಕ್ಕಳಿಗೆ ಕನ್ವೆ ಮಾಡ್ತಾರ ಅನ್ನೋ ಕಾರಣಕ್ಕಾಗಿ ಎಲ್ಲಾ ಶಿಕ್ಷಕ ಹುದ್ದೆಯ ಪರೀಕ್ಷೆಗಳಿಗೆ, ಅದು PSTR, GPSTR, HSTR ಹೀಗೆ ವಿವಿಧ ಕ್ರೈಸ್ ಹುದ್ದೆಯ ಶಿಕ್ಷಕ ಹುದ್ದೆಯ ಒಂದು ಪರೀಕ್ಷೆ ಇರಬಹುದು. ಆ ಎಲ್ಲ ಪರೀಕ್ಷೆಗಳಿಗೆ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಕಾರಣ ವಿಷಯ ಜ್ಞಾನವನ್ನ ಮಕ್ಕಳಿಗೆ ಹೇಗೆ ಮುಟ್ಟಿಸುತ್ತೆ, ಯಾವ ಬೋಧನಾ ವಿಧಾನ ಬಳಸಬೇಕು, ಯಾವ ಬೋಧನಾ ಸಂಪನ್ಮೂಲವನ್ನ ಹೇಗೆ ಬಳಸಬೇಕು, ಆ ಹಿನ್ನೆಲೆಯಲ್ಲಿ ಬೋಧನಾ ಶಾಸ್ತ್ರದ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ಈ ಒಂದು ವಿಶೇಷವಾಗಿ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗಾಗಿನೇ ಈ ಒಂದು ವಿಶೇಷ ಬೋಧನಾ ಶಾಸ್ತ್ರ ಸಂಬಂಧಪಟ್ಟಂತಹ ತರಗತಿ. ಆ ವಿಷಯವನ್ನು ಮೈಂಡ್ ಮ್ಯಾಪಿಂಗ್ ಮೂಲಕ ನಿಮಗೆ ಹೇಳಲಿಕ್ಕೆ ಇಂದು ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ಹಿಂದೆ ವಿಡಿಯೋ GK ಮೈಂಡ್ ಮ್ಯಾಪಿಂಗ್ಗೆ ತಮ್ಮ ಅತ್ಯುತ್ತಮ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಅಭ್ಯರ್ಥಿಗಳ ಹೆಚ್ಚು ವಿಡಿಯೋನ ಈ ಮಾದರಿಯಲ್ಲಿ ಮಾಡಿ ಅನ್ನುವಂತಹ ಒಂದು ಒತ್ತಾಯದ ಮೇರೆಗೆ ಇಂದಿನ ಈ ತರಗತಿಯನ್ನ ತೆಗೆದುಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಈ ಹಿಂದೆ ಶಿಕ್ಷಕ ಹುದ್ದೆಯ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ಆಧಾರವಾಗಿಟ್ಟುಕೊಂಡು ಆ ಪ್ರಶ್ನೆಗಳಿಗೆ ಹೇಗೆ ಪರಿಕಲ್ಪನಾತ್ಮಕ ನಾವು ವಿಷಯವನ್ನ ತಿಳ್ಕೊಂಡು ಹೇಗೆ ಬಿಡಿಸಬಹುದು ಅನ್ನುವಂತಹ ಮಾದರಿಯಲ್ಲಿ ನಾನು ಇಂದಿನ ಈ ತರಗತಿಯನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ನೀವು ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಈ ರೀತಿಯ ವಿಶೇಷ ತರಗತಿಗಳನ್ನ ನೋಡ್ಲಿಕ್ಕೆ ಮರಿಬೇಡಿ. ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಮೊದಲಿಗೆ ಈ ಹಿಂದೆ ಪರೀಕ್ಷೆಗಳಲ್ಲಾದ ಪ್ರಶ್ನೆಗಳನ್ನೇ ನಾನು ನಿಮ್ಮೊಂದಿಗೆ ಮೊದಲು ಚರ್ಚೆ ಮಾಡ್ತೀನಿ, ನಂತರದಲ್ಲಿ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಪ್ರಶ್ನೆ ಹೀಗಿದೆ, ಇದು GPSTR 2022 ಈ ಲಾಸ್ಟ್ ಇಯರ್ ಪ್ರಶ್ನೆಯಲ್ಲಿ ಪರೀಕ್ಷೆಗಳಲ್ಲಿ ಕೇಳಿದ್ದ. 8ನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆಯ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನ ಓದಲು ಕಷ್ಟಪಡುವುದನ್ನ ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನ ಸಹಿಸಲು ನೆರವಾಗುವ ಮೌಲ್ಯಮಾಪನ ವಿಧಾನ. ನೋಡ್ರಿ, ಇಲ್ಲಿ ಪಾಯಿಂಟ್ ಮೆನ್ಷನ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಮಗೆ ಟೈಮ್ ಹೆಂಗ್ ಕೊಡ್ತಾನೆ ಗೊತ್ತಂದ್ರೆ, ಬೋಧನಾ ಶಾಸ್ತ್ರದ ಪ್ರಶ್ನೆ ಯಾಕೆ ಬೋಧನಾ ಶಾಸ್ತ್ರ ಕೆಲವೊಂದ್ ಬಾರಿ ಕಷ್ಟ ಸಾಧ್ಯ ಆಗುತ್ತೆ ಅಂದ್ರೆ, ಒಂದು ಪ್ರಶ್ನೆಯನ್ನ ನಮಗೆ ಪ್ರಶ್ನೆಯಲ್ಲಿ ಗೊಂದಲ ಮಾಡ್ತಾನೆ, ಎರಡನೇದು ಉತ್ತರಗಳಲ್ಲಿ ತುಂಬಾ ಹತ್ತಿರದ ಉತ್ತರ ಇರ್ತವೆ. ಈ ಕಾರಣಕ್ಕೆ ಸ್ವಲ್ಪ ಬೋಧನಾ ಶಾಸ್ತ್ರ ಪರಿಕಲ್ಪನಾತ್ಮಕವಾಗಿ ನಾವು ಓದ್ಕೊಳ್ದೆ ಇದ್ರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಈಗ ಇಲ್ಲಿ ಅಂಶ ಈ ಪ್ರಶ್ನೆ 4 ಲೈನ್ 3 ಲೈನ್ ಇದ್ರೂ ಸಹ ಅಲ್ಲಿ ನಾವು ಗ್ರಹಿಸಬೇಕಾದ ಪ್ರಶ್ನೆ, ಅಲ್ಲಿ ಒಂದು ಕಲಿಕಾ ದೌರ್ಬಲ್ಯ ಐತಿ, ಆ ದೌರ್ಬಲ್ಯ ಸಹಿಸ್ಲಿಕ್ಕೆ ನೆರವಾಗುವ ಮೌಲ್ಯಮಾಪನ ಅಂತ ಪ್ರಶ್ನೆ ಕೇಳೋಣ. ಸಂಕಲಿತ ಮೌಲ್ಯಮಾಪನ, ಅದನ್ನ ನಾವು ಸಮೇಟಿವ್ ಅಸೆಸ್ಮೆಂಟ್, ಸಂಕಲನಾತ್ಮಕ ಅನ್ನೋದನ್ನ ಈ ತರ ಕೊಟ್ಟನ. ರೂಪಣಾತ್ಮಕ ಮೌಲ್ಯಮಾಪನ, ಆಂತರಿಕ ಮೌಲ್ಯಮಾಪನ, ಬಾಹ್ಯ ಮೌಲ್ಯಮಾಪನ. ಸ್ನೇಹಿತರೆ, ಈ ಉತ್ತರವನ್ನ ನೀವು ಯೋಚನೆ ಮಾಡ್ರಿ. ಹಾಗೆ ಎರಡನೇ ಪ್ರಶ್ನೆ, ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನ ಗುರುತಿಸುತ್ತದೆ? ಏನು ಗುರುತಿಸುವುದೆಂದರೆ, ಇದು 2015ರ GPSTR ಪ್ರಶ್ನೆ. ವಿದ್ಯಾರ್ಥಿಗಳ ನಿರ್ದಿಷ್ಟ ಸಮಸ್ಯೆಯನ್ನ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನ, ತರಗತಿಯ ಸಾಧನೆಯ ಸಾಮಾನ್ಯ ಸಮಸ್ಯೆಗಳನ್ನ, ವಿದ್ಯಾರ್ಥಿಗಳ ಮಾನಸಿಕ ಸಮಸ್ಯೆಗಳನ್ನ. ಮತ್ತೆ ಹೇಳ್ತೀನಿ, ಕೆಲವೊಂದು ಬಾರಿ ಪ್ರಶ್ನೆ ಸರಳ ಇರ್ತಾವು, ಕೊಟ್ಟ ಆಯ್ಕೆಗಳು ಒಂಚೂರು ನಾವು ಅವಸರ ಮಾಡಿದ್ರೆ ತಪ್ಪುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಉತ್ತರವನ್ನ ಯೋಚನೆ ಮಾಡಿ. ಹಾಗೆ ಮೂರನೇ ಪ್ರಶ್ನೆ ನೋಡಿ, ಇವೆಲ್ಲ ಪ್ರಶ್ನೆಗಳು ಈ ಹಿಂದೆ ನಡೆದ ಪರೀಕ್ಷೆಗಳಲ್ಲಿಯೇ ಕೇಳಲಾದ ಪ್ರಶ್ನೆಗಳು. ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನದಲ್ಲಿ CCE, ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ, ನಿರಂತರ ಸಮಗ್ರ ಮೌಲ್ಯಮಾಪನದಲ್ಲಿ ಫಾರ್ಮೇಟಿವ್ ಮತ್ತು ಸಮೇಟಿವ್
ಅದನ್ನ ಮಾರ್ಪಡುವ ಅಂತ ಅವನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟ ಹಾಗೆ ಕೊಟ್ಟಿದ್ದೀನಿ. ಅದನ್ನ ಇಟ್ ಮೀನ್ಸ್ ರೂಪಣಾತ್ಮಕ, ಸಂಕಲನಾತ್ಮಕ ಈ ಮಾಪನದ ಅನುಪಾತ ತರಗತಿ 8ರಲ್ಲಿ ಅಂಕಗಳ ರೇಷೋ ಕೇಳ ಅಂತ್ರಿ. ಎಸ್ 50-50, 60-40, 40-60 ಮೇಲಿನ ಯಾವುದು ಅಲ್ಲ ಅಂತ. ಎಸ್ ಹಾಗೆ ಪ್ರಶ್ನೆ 4, ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನ ನಿಖರವಾಗಿ ಪತ್ತೆ ಹಚ್ಚಲು ಕೈಗೊಳ್ಳುವ ಪರೀಕ್ಷೆ ಅಂತ ಕೇಳಿದ್ದಾನೆ. ಬುದ್ಧಿಶಕ್ತಿ ಪರೀಕ್ಷೆ, ಸಾಧನೆಯ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ನಿಯೋಜನಾ ಮೌಲ್ಯಮಾಪನ. ಸ್ನೇಹಿತರೆ, ಈ ಕೆಲವು ಸ್ಯಾಂಪಲ್ ಪ್ರಶ್ನೆಗಳನ್ನ ನಾನು ತಮ್ಮೊಂದಿಗೆ ತೆಗೆದುಕೊಂಡಿದ್ರೆ ಎಲ್ಲಾ ಪ್ರಶ್ನೆಗಳು ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳು. ಎಸ್ ಈಗ ನಾನು ಈ ಅಂಶಗಳಿಗೆ, ಈ ಪ್ರಶ್ನೆಗಳನ್ನ ನಂತರದಲ್ಲಿ ನೀವೇ ಈ ಪ್ರಶ್ನೆಗಳಿಗೆ ಉತ್ತರಿಸಿರುವಂತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ಈ ವಿಷಯ ಆಧಾರಿತವಾಗಿ ಒಂದಿಷ್ಟು ಅಂಶಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಎಸ್ ನೋಡಿ, ಈಗ ಪ್ರಶ್ನೆಗಳನ್ನ ನೋಡಿದ್ವಿ. ಅಲ್ಲಿ ಪ್ರಶ್ನೆಗಳಲ್ಲಿ 2 ಕೇಂದ್ರೀಕೃತ ಅಂಶ ಇದ್ವು. CCE ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ಅದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಅಸೆಸ್ಮೆಂಟ್. ಈ 2 ಕಾನ್ಸೆಪ್ಟ್ ಜೊತೆಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ ನೈದಾನಿಕ ಪರೀಕ್ಷೆ. ಈ ತರದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ನಾವು TET ಇರಬಹುದು, CTET ಇರಬಹುದು, GPSTR, HSTR, PSTR ಈ ಎಲ್ಲ ಪರೀಕ್ಷೆಗಳಲ್ಲಿ ನೋಡ್ತೀವಿ. ಆ ವಿಷಯಗಳನ್ನ ನೋಡ್ರಿ. ಇವತ್ತಿನ ವಿಶೇಷ ತರಗತಿ ಬೋಧನಾಶಾಸ್ತ್ರವನ್ನು ಸಹ ಮೈಂಡ್ ಮ್ಯಾಪಿಂಗ್ ಮೂಲಕ ನಾವು ಕಲಿಯುವಂತಹ ವಿಶೇಷ ತರಗತಿ ಇದು. ಹಾಗಾಗಿ ನೀವೊಂದು ತರಗತಿಯನ್ನ ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ. ನೀವು ಹೇಗೆ ಪ್ರತಿಕ್ರಿಯೆ ನನಗೆ ಹೆಚ್ಚು ಯೂಟ್ಯೂಬ್ ಅಲ್ಲಿ ಕೊಡ್ತೀರೋ ಹಾಗೆ ಇಂತಹ ಹೆಚ್ಚಿನ ತರಗತಿಗಳು ನಿಮಗೆ ಸಿಗಲಿವ ಸ್ನೇಹಿತರೆ. ಎಸ್ ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ನೋಡಿ, ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ, ಇದನ್ನ ನಾವು FA ಅಂತ ಕರಿತೀವಿ. ಎಸ್ ಫಾರ್ಮೇಟಿವ್ ಅಸೆಸ್ಮೆಂಟ್, FA. ಸೊ ನಾನು ಪ್ರಶ್ನೆ ಇದ್ರ ಕೇಂದ್ರೀಕೃತ ಇರೋದ್ರಿಂದ ಈ ಅಂಶ ಕೇಂದ್ರೀಕೃತನೇ ಮಾತಾಡ್ತೀನಿ. ಮತ್ತೆ ನಾನು ನಂತರದ ಅವಧಿಯಲ್ಲಿ CCE ಕಾನ್ಸೆಪ್ಟ್ ಓವರ್ ಆಲ್ ಆಗಿ ಇಟ್ಕೊಂಡು ಮಾತಾಡ್ತೀನಿ. ಈಗ ನಮಗೆ ಪ್ರಸ್ತುತ ಮೌಲ್ಯಮಾಪನ ವ್ಯವಸ್ಥೆ CCE ವ್ಯವಸ್ಥೆಯನ್ನ 2011-12 ಅರೌಂಡ್ 2012ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅದನ್ನ ಅಳವಡಿಸಿಕೊಳ್ಳಲಾಗಿದೆ. ಹಾಗೆ CBSE ಬೋರ್ಡ್ 2009ರಿಂದನೇ ಅಳವಡಿಸಿಕೊಳ್ಳಲಾಗಿದೆ. ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ 1986 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೌಲ್ಯಮಾಪನವನ್ನ ಹೆಚ್ಚು ಬಲಪಡಿಸಬೇಕು ಅನ್ನುವಂತಹ ಅಂಶ, RTE 2009ರ ಕಾಯ್ದೆಯಲ್ಲಿ ಮಕ್ಕಳಿಗೆ ಪರೀಕ್ಷೆ ಅನ್ನೋದು ಭಯ, ಒತ್ತಡ, ಆತಂಕ ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸೊ ಹಲವಾರು ಮೌಲ್ಯಮಾಪನದಲ್ಲಿ ಸುಧಾರಣೆಗಳನ್ನ ತೆಗೆದುಕೊಂಡು ಬಂದಿರುವಂತಹ ಒಂದು ಹೊಸ ಅತ್ಯುತ್ತಮ ಮೌಲ್ಯಮಾಪನ ವಿಧಾನ CCE ಸ್ನೇಹಿತರೆ. ಅದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನವನ್ನ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ನೋಡಿ, ರೂಪಣಾತ್ಮಕ ಮೌಲ್ಯಮಾಪನ ಏನು ಅಂದ್ರೆ ಇದು ವರ್ಷ ಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ. ಏನ್ ಸರ್ ವರ್ಷ ಪೂರ್ತಿ ಅಂದ್ರ ಮೌಲ್ಯಮಾಪನ ಅನ್ನೋದು ಮೊದಲು ಈ ಮುಂಚೆ ಹೆಂಗಾಗಿತ್ತಂದ್ರೆ ಯಾವುದೋ ಒಂದು ವರ್ಷದ ಕೊನೆಯಲ್ಲಿ ಅಥವಾ 6 ತಿಂಗಳ ಕೊನೆಯಲ್ಲಿ, ಪಾಠದ ಕೊನೆಯಲ್ಲಿ ಅಷ್ಟೇ ಮಾಡೋದು ಮೌಲ್ಯಮಾಪನ ಆಗಿತ್ತು. ಅದು ಸಂಕುಚಿತ ಅರ್ಥದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಇತ್ತು. ಈ ಪ್ರಸ್ತುತ CCE ಬಂದ್ಮೇಲೆ ನಾ ಪಾಠ ಬೋಧನೆ ಮಾಡ್ತಾ ಇದ್ದೀನಿ ಅಂದ್ರೆ, ಪಾಠ ಬೋಧನೆ ಕಲಿಕಾ ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಅಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ನಡೀತಾ ಇದೆ ಅಂತ ಅಂದ್ರೆ ಅದರ ಅರ್ಥ ವರ್ಷ ಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ, ಬೋಧನೆ ಕಲಿಕೆಯ ಜೊತೆಗೆ ಕೈಗೊಳ್ಳುವ ಮೌಲ್ಯಮಾಪನ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿಯೇ ಅಂತರ್ಗತವಾಗಿರುವ ಮೌಲ್ಯಮಾಪನ. ನೋಡ್ರಿ, ಬೋಧನೆ ಕಲಿಕೆ ನಡೆಯಾಗತ್ತೈತೆ ಅಂದ್ರೆ ಅಲ್ಲಿ ಮೌಲ್ಯಮಾಪನ ಐತಿ ಅಂತ. ಅದನ್ನ ಯಾವ ರೂಪದಲ್ಲಿ ನೋಡ್ತೀವಿ? ರೂಪಣಾತ್ಮಕ ಮೌಲ್ಯಮಾಪನ ನೋಡ್ತೀವಿ ಸ್ನೇಹಿತರೆ. ನೋಡ್ರಿ, ನಿರಂತರ ಬೋಧನೆಯ ಜೊತೆಗೆ ಕೈಗೊಳ್ಳುವ, ಈ ವರ್ಡ್ ಇಂಪಾರ್ಟೆಂಟ್. ಸೊ ನಾನು ಏನಿಲ್ಲಿ ಅಂಶಗಳನ್ನ ಮೆನ್ಷನ್ ಮಾಡಿ, ನೀವೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ರೀ. ಬೋಧನೆಯ ಜೊತೆಗೆ ಕೈಗೊಳ್ಳುವ, ವರ್ಷ ಪೂರ್ತಿ ಕೈಗೊಳ್ಳುವ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕೈಗೊಳ್ಳುವ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿಯೇ ಅಂತರ್ಗತವಾಗಿರುವ ಮೌಲ್ಯಮಾಪನ ಯಾವ್ದ್ರಿ? ಎಸ್, ರೂಪಣಾತ್ಮಕ ಮೌಲ್ಯಮಾಪನ. ಎಸ್, ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ನೋಡ್ರಿ, ಈ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ಪಠ್ಯದ ಜೊತೆಗೆ ಪಠ್ಯೇತರ, ಸಹಪಠ್ಯ ಹೀಗೆ ಎಲ್ಲಾ ವಿಷಯಗಳನ್ನ ಒಳಗೊಂಡಾಗ ಅಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಸರ್ವತೋಮುಖ, ಸರ್ವಾಂಗೀಣ, ಮಗುವನ್ನ ಬರೀ ಪಠ್ಯ ವಿಷಯ ಅಲ್ಲ,
ಅವನ ಪಠ್ಯೇತರ, ಅವನ ನಡತೆ, ಅವನ ಹರತೆ, ಅವನ ವಿಧೇಯತೆ, ಅವನ ಪರಿಸರ ಸಂರಕ್ಷಣಾ ಮೌಲ್ಯ, ಅವನ ಹಾಜರಾತಿ, ಅವನು ಶಿಕ್ಷಕರೊಂದಿಗೆ ಹೇಗೆ ಸಹಸಂಬಂಧ ಹೊಂದಾನ, ಅವನು ತನ್ನ ಸಹಪಾಠಿಯೊಂದಿಗೆ ಹೇಗೆ, ಹೀಗೆ ಅವನ ತರಗತಿಯ ಆಚೆಗಿನ ಅಂಶಗಳನ್ನು ಸಹ ಮೌಲ್ಯಮಾಪನಕ್ಕೆ ಅಂತ ಹೇಳುತ್ತೀರಿ ಈ ಪ್ರಸ್ತುತ ಸಿಸಿ. ಆ ಹಿನ್ನೆಲೆಯಲ್ಲಿ ಮಗು ಶಾಲಾ ಸನ್ನಿವೇಶದಲ್ಲಿ ಅವನ ಸಹಭಾಗಿತ್ವವನ್ನು ಸಹ ಈ ರೂಪಣಾತ್ಮಕ ಮೌಲ್ಯಮಾಪನ ಏನ್ ಮಾಡುತ್ತೆ, ಇವ್ಯಾಲ್ಯುವೇಟ್ ಮಾಡುತ್ತೆ. ಅಂದ್ರೆ ಈ ಒಂದ್ ಮಗು ತರಗತಿ ಮುಗಿದ್ಮೇಲೆ ರೆಸ್ಟ್ ಬೆಲ್, 12 ಗಂಟೆ ರೆಸ್ಟ್ ಬೆಲ್ ಆಗುತ್ತೆ. ಆ ಮಗು ಏನು ಯಾವ ಶಿಕ್ಷಕರು ಏನು ಹೇಳಿರಂಗಿಲ್ಲ, ಪಟ್ನ ಹೋಗ್ಬಿಟ್ಟು ಒಂದು ಏನು ಪಾಟ್ ತಗೊಂಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ಗಿಡಕ್ಕೆ ಏನ್ ಮಾಡ್ತಾನೆ, ನೀರ್ ಹಾಕ್ತಾನೆ. ಅಂದ್ರೆ ಆ ಮಗುವಿಗೆ ಯಾರು ಹೇಳಿಲ್ಲ, ಆದ್ರೆ ಆ ಮಗುವಿನಲ್ಲಿ ಒಂದು ನಾವು ಏನ್ ನೋಡಾಕತ್ತೀವಿ, ಪರಿಸರ ಮೌಲ್ಯವನ್ನ ನೋಡಾಕತ್ತೀವಿ. ಅಂದ್ರೆ ಆ ಮಗುವಿನಲ್ಲಿ ಗಿಡಗಳನ್ನ ನಾವು ರಕ್ಷಣೆ ಮಾಡ್ಬೇಕು, ಗಿಡಗಳನ್ನ ಬೆಳೆಸ್ಬೇಕು ಅನ್ನುವಂತ ಅಂಶ. ಆ ಅಂಶವನ್ನು ಸಹ ಅವ ಕೋರ್ ಸಬ್ಜೆಕ್ಟ್ ನಲ್ಲಿ ಯಾವ್ದೋ ಗಣಿತ, ಇಂಗ್ಲಿಷ್ ನಲ್ಲಿ ಅವ್ನು ಕಡಿಮೆ ಅಂಕ ತೆಗೆದುಕೊಂಡಿರ್ಬೋದು ಟೆಸ್ಟ್ ಅಲ್ಲಿ. ಆದ್ರೆ ಅವನು ಏನು ಶಾಲಾ ಸನ್ನಿವೇಶದೊಳಗ ತರಗತಿಯ ಆಚೆ ಏನು ಸಹಭಾಗಿತ್ವ ತೋರ್ಸಕತ್ತಾನ, ಪರಿಸರದ ಮೇಲೆ ಒಂದು ಮೌಲ್ಯ ತೋರ್ಸಕತ್ತಾನ, ಪರಿಸರ ಸಂರಕ್ಷಣಾ ಮೌಲ್ಯ ಕಂಡ್ಕೊಳಕತ್ತೀವಿ. ಅದನ್ನ ರೂಪಣಾತ್ಮಕದ ಮೂಲಕ ಮಕ್ಕಳಿಗೆ ಅಂಕ ಕೊಡ್ರಿ ಅಂತ ಹೇಳುತ್ತೆ. ಅಂದ್ರ ಒಂದು ಮಗುವನ್ನ ಬರೀ ಅಂಕ ಆಧಾರಿತವಾಗಿ ನೀವೇನ್ ಮಾಡ್ಬೇಡ್ರಿ, ನಿರ್ಧಾರ ಮಾಡ್ಬೇಡ್ರಿ. ಒಂದು ಮಗುವಿನಲ್ಲಿ ಕೌಶಲ್ಯ ಇರುತ್ತೆ, ಒಂದು ಮಗುವಿನಲ್ಲಿ ಮೌಲ್ಯ ಇರುತ್ತೆ, ಒಂದು ಮಗುವಿನ ನಡತೆ, ಸೊ ಅದರ ಜೊತೆಗೆ ಪಠ್ಯ, ಹೀಗೆ ಮಗುವನ್ನ ಎಲ್ಲಾ ಆಯಾಮದಲ್ಲಿ, ಮಗುವನ್ನ ಪಠ್ಯ ವಿಷಯ, ಮಗುವಿನ ಪಠ್ಯೇತರ ವಿಷಯ, ಹೀಗೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆಯನ್ನ ಮೌಲ್ಯಮಾಪನ ಮಾಡ್ಬೇಕನ್ನೋದು ಸಿಸಿ. ಆ ಸಿಸಿ ಒಳಗಡೆ ರೂಪಣಾತ್ಮಕ ಮೌಲ್ಯಮಾಪನ ಈ ಉದ್ದೇಶ. ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಮಕ್ಕಳ ಕಲಿಕೆಯ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುತ್ತೆ, ಅದರ ಜೊತೆಗೆ ಕಲಿಕೆಯ ಸುಧಾರಣೆಯನ್ನ ಮಾಡುತ್ತೆ. ಎಲ್ಲಿ ಮಕ್ಕಳು ಏನಾದ್ರೂ ಕಲಿಕೆಯಲ್ಲಿ, ಈಗ ಪಾಠ ಬೋಧನೆ ಮಾಡುವಾಗ ಶಿಕ್ಷಕ ಮಕ್ಕಳನ್ನ ಆಸಕ್ತಿ ಅಥವಾ ಪುನರ್ಬಲನೆ ಉಂಟು ಮಾಡೋ ಪ್ರಶ್ನೆ ಕೇಳೋದಾಗಿರ್ಬೋದು, ಪಾಠ ಬೋಧನೆಯ ಮಧ್ಯದಲ್ಲಿ ಪ್ರಶ್ನೆ ಕೇಳೋದಾಗಿರ್ಬೋದು, ಪಾಠವ ಹೆಚ್ಚು ಬೋರ್ ಆಗ್ತಾ ಇರುತ್ತೆ, ಅವಾಗ ಏನೋ ಒಂದು ಮಕ್ಕಳ ಆಸಕ್ತಿಯನ್ನ ಕೆರಳಿಸ್ಲಿಕ್ಕೆ ಪ್ರಶ್ನೆ ಮಾಡೋದಾಗಿರ್ಬೋದು. ಇದೆಲ್ಲವೂ ಸಹ ಈ ರೂಪಣಾತ್ಮಕ ಮೌಲ್ಯಮಾಪನದ ವ್ಯಾಪ್ತಿಯಲ್ಲಿ ಬರುತ್ತೆ. ಅಂದ್ರೆ ಮಗುವಿಗೆ ಬರೀ ನಾವು ಎಷ್ಟು ಕಲ್ತಾನ ಅಂತ ತಿಳ್ಕೊಳ್ಳೋದೇ ಮೌಲ್ಯಮಾಪನ ಅಲ್ಲ, ಮಗುವಿಗೆ ಕಲಿಸೋದಕ್ಕೋಸ್ಕರ ಆತನನ್ನ ಆಸಕ್ತಿ ಕೆರಳಿಸೋದು, ಆತನನ್ನ ಪುನರ್ಬಲನಗೊಳಿಸುವುದು, ಆತನಿಗೆ ಪುನರ್ಮನನ ಪ್ರಶ್ನೆಗಳನ್ನ ಕೇಳುವ ಮೂಲಕ ಕಲಿಕೆಯನ್ನ ಹೆಚ್ಚು ಮನದಟ್ಟು ಮಾಡುವುದು. ಹೀಗೆ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನ ಒಂದು ಕಲಿಕಾ ಸಾಧನವಾಗಿ ಬಳಸ್ಕೊಳ್ರಿ ಅಂತ ಹೇಳುತ್ತೀರಿ. ಇದು TLM ಮೌಲ್ಯಮಾಪನವು ಒಂದು TLM ಆಗಿ ಬಳಸ್ಕೊಳ್ರಿ ಅನ್ನುವಂತ ಕಾನ್ಸೆಪ್ಟ್. ಅದನ್ನೇ ನಾವು ಕಲಿಕೆಗಾಗಿ ಮೌಲ್ಯಮಾಪನ ಅಂತ ಕರಿತೀವಿ ಸ್ನೇಹಿತರೆ. ಕಲಿಕೆಯ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಮಾಪನ ಕಲಿಕೆ ಅಂತ 3 ಕಾನ್ಸೆಪ್ಟ್. ಅಂದ್ರೆ ನಾವು ಮೌಲ್ಯಮಾಪನವನ್ನ ಪ್ರಶ್ನಿಸುವುದನ್ನ ಕಲಿಸೋದಕ್ಕೋಸ್ಕರ ಮಕ್ಕಳಿಗೆ ಕೇಳಿದ್ರೆ ಅದು ಕಲಿಕೆಗಾಗಿ. ಮಗು ಕಲ್ಸೀವಿ, ಅವ ಎಷ್ಟು ಅದರ ಕಲ್ತಾನ, ಎಷ್ಟು ಪ್ರಮಾಣದಲ್ಲಿ ಕಲ್ತಾನ ಅಂತ ತಿಳ್ಕೊಳ್ಳೋದು ಕಲಿಕೆಯ. ಸೊ ಹೀಗೆ ನಾವು ಮೌಲ್ಯಮಾಪನ ಮಾಡ್ಲಿಕ್ಕೆ ಸಾಧನ ತಂತ್ರಗಳನ್ನ ಬಳಸ್ತೀವಿ. ಆ ಸಾಧನ ತಂತ್ರ, ಸೂಕ್ತ ಸಾಧನ ತಂತ್ರಗಳನ್ನ ನಿರ್ಧರಿಸೋ ಮಾಪನ ಕಲಿಕೆ. ಸೊ ಇವ್ಯಾಲ್ಯುಯೇಷನ್ ಅನ್ನೋ ಪಾರ್ಟ್ ಐತಲ್ರಿ, ಸೊ ಎಸ್ಪೆಷಲಿ ನಮಗೆ GPSTR 50 ಅಂಕದ ಸೈಕಾಲಜಿ ಪಾರ್ಟ್ ಅಲ್ಲಿನ ಒಂದು ಪಾರ್ಟ್ ಮೆನ್ಷನ್ ಮಾಡ್ಯಾರ. ಸೊ ನಾವೊಬ್ಬ ಶಿಕ್ಷಕರಾಗಿ ಇವ್ಯಾಲ್ಯುಯೇಷನ್ ಪಾರ್ಟ್ ಅನ್ನ ತುಂಬಾ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗಿರೋದ್ರಿಂದ ಇಲ್ಲಿ ಹೆಚ್ಚು ಅಂಕಗಳನ್ನ ನಿರೀಕ್ಷಿಸಬಹುದು. ಹಾಗಾಗಿ ಇದನ್ನ ಪರಿಕಲ್ಪನಾತ್ಮಕವಾಗಿ ನಾನು ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಕಲಿಕೆಯ ಪ್ರಗತಿ ಜೊತೆಗೆ ಮಕ್ಕಳಲ್ಲಿ ಕಲಿಕೆಯನ್ನ ಸುಧಾರಣೆ ಮಾಡೋದು. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಅನ್ವಯಿಸಿ ಪ್ರಶ್ನೆ ಕೇಳ್ತಾರೆ. ಶಿಕ್ಷಕ ಪಾಠ ಬೋಧನಾ ಆಧಾರದಲ್ಲಿ ಪೂರ್ವಜ್ಞಾನ ಆಧಾರಿತ ಪ್ರಶ್ನೆ ಕೇಳುವುದು ರೂಪಣಾತ್ಮಕ ಮೌಲ್ಯ. ಶಿಕ್ಷಕ ತನ್ನ ಪಾಠ ಬೋಧನೆಯಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನ ಉಂಟು ಮಾಡಲು ಕೈಗೊಳ್ಳುವುದು ರೂಪಣಾತ್ಮಕ ಮೌಲ್ಯಮಾಪನ. ಮಕ್ಕಳಿಗೆ ಶಾಲಾ ಸನ್ನಿವೇಶದಲ್ಲಿ ಅವನ ಇನ್ನಿತರ ನೋಡ್ರಿ ನಡತೆ, ಹಾಜರಾತಿ, ವಿಧೇಯತೆ, ಶಿಸ್ತು, ಪರಿಸರ ಮೌಲ್ಯ ಇವುಗಳನ್ನು ಸಹ ಏನಾದ್ರೆ ಮೌಲ್ಯಮಾಪನದ ವ್ಯಾಪ್ತಿಗೆ ಅಳವಡಿಸಬೇಕು ಅನ್ನೋದು ರೂಪಣಾತ್ಮಕ ಮೌಲ್ಯಮಾಪನ. ಸರ್ ಇವನ್ನೇನು ಮೌಲ್ಯಮಾಪನ ವ್ಯಾಪ್ತಿ ಒಳಗೆ ಅಳವಡಿಸ್ತೀರಿ ಸರ್ ನೀವು ಅನ್ನೋದಾದ್ರ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನ ನೋಡ್ರಿ. ರೂಪಣಾತ್ಮಕ ಈಗ ಸೆಮಿಸ್ಟರ್ ಪದ್ಧತಿಯಲ್ಲಿ ಇದೀವಿ ನಾವು. ಎಸ್, 1ನೇ ಸೆಮಿಸ್ಟರ್, 1 ವರ್ಷದಲ್ಲಿ 2ನೇ ಸೆಮಿಸ್ಟರ್. 1ನೇ ಸೆಮಿಸ್ಟರ್ ನಲ್ಲಿ 2 FA ತಗೋತೀವಿ, ಮತ್ತೆ 2 ಸೆಮಿಸ್ಟರ್ ಒಳಗ 3ನೇ FA ಪ್ಲಸ್ 4ನೇ FA. ಅಂದ್ರ ಒಟ್ಟ 1 ವರ್ಷದೊಳಗೆ ಎಷ್ಟು FAಗಳು ರೀ? 4 FAಗಳು. ಎಸ್ ಸ್ನೇಹಿತರೆ ನೆನಪಿರಲಿ. ಸೊ ಇಲ್ಲಿ ನಾವು ಈ FA ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ಇಲ್ಲಿ ನಾವು ಮಕ್ಕಳು ಏನಾದ್ರೂ
1ರಿಂದ 5ನೇ ತರಗತಿಗಳಾಗಿದ್ರೆ FA 15 ಅಂಕ ನಿರ್ಧರಿಸ್ತೀವಿ. ಒಂದು ವೇಳೆ 6 to 8 ಆಗಿದ್ರೆ 10 ಅಂಕಗಳನ್ನ ನಿರ್ಧರಿಸ್ತೀವಿ. 10 ಅಂಕ. ಹಾಗಾದ್ರೆ ಒಟ್ಟು 4 ಪರೀಕ್ಷೆಗಳು ಅಂದ್ರೆ 1 to 5th ಇದ್ರೆ 15 60. 1ರಿಂದ 5ನೇ ತರಗತಿಗಳಿಗೆ 1 ವರ್ಷಕ್ಕೆ ರೂಪಣಾತ್ಮಕ ಅಂಕಗಳು 60 ಆದ್ರ 6ರಿಂದ 8ನೇ ತರಗತಿಗಳಿಗೆ 1ಕ್ಕೆ 10 ಹಂಗ 4 14 40. ಈ ರೇಷಿಯೋನು ಕೇಳ್ತಿರ್ತಾನ, ನೆನ್ಪಿಟ್ಕೋರಿ. ಎಸ್, ಹೀಗೆ ರೂಪಣಾತ್ಮಕ ಮೌಲ್ಯಮಾಪನವನ್ನ ನಾವು ವರ್ಷದಲ್ಲಿ 4 ರೂಪಣಾತ್ಮಕ ಮೌಲ್ಯಮಾಪನ ಏನ್ ತೆಗೆದುಕೊಳ್ತೀವಿ, ಅದು ಕಲಿಕೆಯ ಮೌಲ್ಯಮಾಪನದ ಜೊತೆಗೆ ಮಕ್ಕಳಿಗೆ ನಾವು ಕಲಿಕೆಗಾಗಿ ಅವರನ್ನು ಕಲಿಸೋದಕ್ಕೋಸ್ಕರನು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರಶ್ನೆಯನ್ನ ಕೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ಏನ್ ಹೇಳಿದ್ದಲ್ಲ ನಾನು, ಮಗುವಿನ ಶಾಲಾ ಸನ್ನಿವೇಶದಲ್ಲಿ ಸಹಭಾಗಿತ್ವವನ್ನ ಹೆಂಗ್ ಸರ್ ಮೌಲ್ಯಮಾಪನ ಅಂದ್ರೆ ಇಲ್ಲಿ ವೀಕ್ಷಣೆ ಮತ್ತು ಅವಲೋಕನ ತಂತ್ರ ಅಂತ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಸಾಧನಾ ತಂತ್ರದ ಮೇಲೆ ಪ್ರಶ್ನೆ ಆಗ್ತಾವ್ರಿ. ಈಗ ನಾನು ಯಾವ್ದೋ ಮಗುವಿನ ಒಂದು 10 ಅಂಕಕ್ಕೆ ತಗೋಬೇಕಪ್ಪ. 10 ಅಂಕದಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಅವಲೋಕನ ಪಟ್ಟಿ ಅಥವಾ ಪರಿಶೀಲನಾ ಪಟ್ಟಿ, ತಾಳೆ ಪಟ್ಟಿಯನ್ನ ಮಾಡ್ಕೊಳ್ಳೋದು. ಮಗುವಿನ ಹಾಜರಾತಿ, ಅವನ ಹಾಜರಾತಿ ಗಮನಿಸ್ಬೇಕು. ಹಾಜರಾತಿ ಒಂದು 85 ಮೇಲಿತ್ತ, ಸೊ ಅಲ್ಲಿ ಅಂಕ ಕೊಡ್ಬೇಕು. ಸೊ ಮಗುವಿನ ಏನು ಅವನ ಸಹಪಾಠಿಯೊಂದಿಗೆ ಸಂಬಂಧ ಎಲ್ಲ, ಅವನ ಫ್ರೆಂಡ್ಸ್ ಜೊತೆ ಚೆನ್ನಾಗಿದ್ದಾನೆ ಅಥವಾ ಅವನು ಏನೋ ಆ ತರದಲ್ಲಿ ಸಹಪಾಠಿಗಳೊಂದಿಗೆ ವರ್ತನೆ ದುರ್ವರ್ತನೆ ಇಲ್ಲ, ಅಲ್ಲಿ ಅಂಕ ಕೊಡು. ಹಿಂಗ್ ನಮಗೆ ಏನ್ ಬೇಕಲ್ಲ, ಪರಿಸರ ಮೌಲ್ಯ, ಹಾಜರಾತಿ, ಅವನ ಶಿಕ್ಷಕರೊಂದಿಗೆ ವಿಧೇಯತೆ, ಹೀಗೆ ಅವನಲ್ಲಿರುವ ಕೌಶಲ್ಯಗಳು, ಅವನಲ್ಲಿರುವ ನಡತೆ ಹೊರತೆಗಳನ್ನು ಸಹ ನಾವು ಮೌಲ್ಯಮಾಪನಕ್ಕೆ ಒಳಪಡಿಸಬಹುದು ಅಂತ ರೂಪಣಾತ್ಮಕ ಮೌಲ್ಯಮಾಪನ ಹೇಳುತ್ತೆ ನಾವು. ಅಂದ್ರೆ ಒಟ್ಟಿನಲ್ಲಿ ಮಗುವನ್ನ ಎಲ್ಲಾ ಆಯಾಮದೊಳಗ ಅವನನ್ನ ಮೌಲ್ಯೀಕರಿಸಬೇಕು ಅನ್ನೋದು ಇದರ ಮುಖ್ಯ ಆಶಯ. ಹಾಗಾದ್ರೆ ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರಗಳು ಅಂತ ಕೇಳ್ತಾನ್ರಿ. ಟೆಕ್ನಿಕ್ಸ್ ಅಂಡ್ ಟೂಲ್ಸ್ ಅಂತ ಬರುತ್ತೆ. ನಾವು ಮೌಲ್ಯಮಾಪನ ಮಾಡಕತ್ತೀವಿ ಅಂದ್ರೆ ತಂತ್ರಗಳಿರ್ತವೆ, ಆ ತಂತ್ರಗಳಿಗೆ ಸಾಧನಗಳನ್ನ ಬಳಸ್ಕೊಂತೀವಿ. ಈಗ ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತೀವಿ, ಯೋಜನೆ ಆಗದೆ, ಗೃಹಪಾಠ. ಇವನ್ ನೋಡ್ರಿ, ಮಗುವಿನ ಗೃಹಪಾಠ ಅವ್ನ್ ರೆಗ್ಯುಲರ್ ಆಗಿ ಕರೆಕ್ಟ್ ಪಂಕ್ಚುವಲ್ ಆಗಿ ಮಾಡ್ಕೊಂಡ್ ಬರ್ತಿದ್ನ, ಅಲ್ಲಿ ಅಂಕ ಕೊಡ್ರಿ ಅವ್ನಿಗೆ. ಅದರ ಒಂದು ಪರಿಶೀಲನಾ ಪಟ್ಟಿ ಒಳಗೆ ಇದೊಂದು ಮೆನ್ಷನ್ ಮಾಡಿ ಏನ್ ಮಾಡ್ಬೋದು, ಅಂಕ ಕೊಡ್ಬಹುದು. ಗೃಹಪಾಠ, ಯೋಜನೆ, ಪಿಕ್ ಅಂಡ್ ಸ್ಪೀಚ್ ಮಾಡ್ಬೋದು ಮಕ್ಕಳಿಗೆ. ನೋಡಿ, ಪಿಕ್ ಅಂಡ್ ಸ್ಪೀಚ್ ಮಾಡಿದಾಗ ಮಗು ಏನಾನ ಪರೀಕ್ಷೆ ಮಾಡಕತ್ತಾರಂತ ಅನ್ಸಂಗಿಲ್ಲ. ಮಗುಗೆ ಏನೋ ಒಂದು ಆಟ, ಚೀಟಿ ಎತ್ತು ಆಟ ಆಡೋದಂಗ ಅನ್ಸುತ್ತೆ. ಅಂದ್ರೆ ಎಲ್ಲಿ ಭಯ ಮುಕ್ತ, ಆತಂಕ ಮುಕ್ತ, ಒತ್ತಡ ರಹಿತವಾಗಿ ಮೌಲ್ಯಮಾಪನ ಮಾಡೋದು ಇದ್ರ ಉದ್ದೇಶ. ಹಾಗೆ ರಸಪ್ರಶ್ನೆ ಮೂಲಕ ಮಾಡೋದು, ವೀಕ್ಷಣೆ, ಅವಲೋಕನ. ಅಂದ್ರ ನೋಡ್ರಿ, ರೂಪಣಾತ್ಮಕ ಮೌಲ್ಯಮಾಪನವು ಮಕ್ಕಳಿಗೆ ಔಪಚಾರಿಕ ಜೊತೆಗೆ, ಔಪಚಾರಿಕನೂ ಆಗಿರ್ಬಹುದು, ಅನೌಪಚಾರಿಕವಾಗಿನೂ ಮಕ್ಕಳನ್ನ ಮೌಲ್ಯಮಾಪನ ಮಾಡ್ಬೇಕು ಅಂತ ಹೇಳುತ್ತೆ. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಮೆಥಡ್. ಸೊ ಆದ್ರೆ ನೀವು ಸಂಕಲನಾತ್ಮಕ ಮೌಲ್ಯಮಾಪನ ಇದ್ರೆ ಇಲ್ಲಿ ಪರ್ಫೆಕ್ಟ್ ಫಾರ್ಮಲ್ ಮೆಥಡ್ ಇರುತ್ತೆ. ಸೊ ಬ್ಲೂ ಪ್ರಿಂಟ್ ಇರುತ್ತೆ, ಇಷ್ಟೇ ಮಾಡ್ಬೇಕು ಹೀಗೆ. ಈಗ ನಾವು ಸೆಮಿಸ್ಟರ್ ಪರೀಕ್ಷೆ, ಅದು ಒಂದು ಸಂಕಲನಾತ್ಮಕ ಆಗುತ್ತೆ. ಅದೇ ನಾವು ಘಟಕ ಪರೀಕ್ಷೆ ರೂಪಣಾತ್ಮಕ ತಂತ್ರ ಆಗುತ್ತೆ. ಇದನ್ನ ಕೇಳ್ತಾನೆ, ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರವಾಗಿದೆ, ಈ ಕೆಳಗಿನ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನದ ತಂತ್ರವಾಗಿದೆ, ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರವಾಗಿಲ್ಲ ಅಂದ್ರೆ ಇವು ಗೊತ್ತಿರ್ಬೇಕು ನಮಗೆ. ಸೊ ಸಿಂಪಲ್, ಅದಕ್ಕೂ ಒಂದು ಏನ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಸಂಕಲನಾತ್ಮಕಕ್ಕ ಆಲ್ ಟರ್ಮ್ ಎಕ್ಸಾಮ್ಸ್, ಅವಧಿ ಪರೀಕ್ಷೆಗಳು ಅಂತ ಏನ್ ಕರಿತೀವಿ. ವರ್ಷದ ಹಂತದಲ್ಲಿ ವಾರ್ಷಿಕ ಪರೀಕ್ಷೆ ಮಾಡ್ತೀವಿ, 6 ತಿಂಗಳ ಹಂತದಲ್ಲಿ ಸೆಮಿಸ್ಟರ್ ಪರೀಕ್ಷೆ ಮಾಡ್ತೀವಿ, ತ್ರೈಮಾಸಿಕ ಪರೀಕ್ಷೆ ಅಂತ ಬರುತ್ತೆ, ಮಾಸಿಕ ಪರೀಕ್ಷೆ ಅಂತ ಬರುತ್ತೆ. ನೋಡ್ರಿ, ಇವೆಲ್ಲವುಗಳಲ್ಲಿ ಅವಧಿ ಐತಿ. 1 ತಿಂಗಳ ಅಂತೆ ಮಾಸಿಕ ಪರೀಕ್ಷೆ, 4 ತಿಂಗಳ ಅಂತೆ ತ್ರೈಮಾಸಿಕ ಪರೀಕ್ಷೆ. ನೋಡ್ರಿ, ತ್ರೈಮಾಸಿಕ ಅಂದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ, 3 ತಿಂಗಳಿಗೊಮ್ಮೆ ಅಂತ. ವರ್ಷದಲ್ಲಿ 3 ಪರೀಕ್ಷೆ ತ್ರೈಮಾಸಿಕ, 4 ತಿಂಗಳಿಗೊಮ್ಮೆ ವರ್ಷದಾಗ 3 ಪರೀಕ್ಷೆ ತ್ರೈಮಾಸಿಕ ಅಂತ ಕರಿತೀವಿ. ಹಾಗೆ ವರ್ಷದಲ್ಲಿ 2 ಪರೀಕ್ಷೆ ಸೆಮಿಸ್ಟರ್, 6 ತಿಂಗಳ ಅಂತ್ಯದಲ್ಲಿ. ವರ್ಷದ ಕೊನೆಗೆ ವಾರ್ಷಿಕ ಪರೀಕ್ಷೆ. ಹೀಗೆ ಅವಧಿ ಇತ್ತಪ್ಪ, 1 ತಿಂಗಳ ಅಂತ್ಯ, 3 ತಿಂಗಳ ಅಂತ್ಯ, 6 ತಿಂಗಳ ಅಂತ್ಯ, 4 ತಿಂಗಳ ಅಂತ್ಯ, ತಿಂಗಳಾಂತ್ಯ, ವರ್ಷದಾಂತ್ಯ, ಹಿಂಗಿದ್ರೆ ಸಂಕಲನಾತ್ಮಕ. ಅಲ್ಲಿ ಅವಧಿ ಇಲ್ಲ ಅಂದ್ರ, ಅದು ಇನ್ಫಾರ್ಮಲ್ ಆಗಿತ್ತು ಅಂದ್ರೆ ಯೂಸ್ವಲಿ ನೀವೇನ್ ಹಾಕ್ಬಿಡ್ಬೇಕು, ರೂಪಣಾತ್ಮಕ ಹಾಕಿರ್ಬೇಕು. ಈ ಸಾಧನ ತಂತ್ರಗಳು ಹೆಚ್ಚು ಪ್ರಶ್ನೆ ಬರ್ತಾವು. ಸೊ ಇದನ್ನ ಒಂಚೂರು ನೀವು ಏನ್ ಮಾಡ್ರಿ, ನೆನ್ಪಿಡ್ಬೇಕು ಸ್ನೇಹಿತರೆ. ಎಸ್, ಇನ್ನು ಇದ್ರ ಜೊತೆಗೆ ರೂಪಣಾತ್ಮಕ ಮೌಲ್ಯಮಾಪನದೊಳಗ ಮುಖ್ಯವಾಗಿ ಇಲ್ಲಿದೆ ನೋಡ್ರಿ, ಏನಂದ್ರೆ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆ ಅಂತ.
ಈ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆಗಳು ಸಹ ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರಗಳು. ಸೊ ಇದನ್ನ ಈ ಪಾಯಿಂಟ್ ಇಟ್ಕೊಂಡು ಹೆಚ್ಚು ಕ್ವಶನ್ಗಳು ಆಗಿದಾವೆ. ಯಾಕೆ ಅಂದ್ರೆ ನೈದಾನಿಕ ಪರೀಕ್ಷೆನ ಯಾಕೆ ಕೈಗೊಳ್ತೀವಿ ನಾವು? ಮಕ್ಕಳಲ್ಲಿ ಏನೋ ಕಲಿಕಾ ನ್ಯೂನತೆ ದೌರ್ಬಲ್ಯಗಳನ್ನ ಪತ್ತೆ ಹಚ್ಚಬೇಕು. ಆ ಕಲಿಕಾ ನ್ಯೂನತೆ ದೌರ್ಬಲ್ಯ ಅನ್ನೋದು ಕಲಿಕೆಯಲ್ಲಿರುವಂತಹ ಒಂದು ಸಮಸ್ಯೆ, ಅದನ್ನ ಸುಧಾರಿಸಬೇಕು. ನೋಡ್ರಿ, ಅದನ್ನ ಸುಧಾರಿಸಲಿಕ್ಕೆ ಪರಿಹಾರ ಬೋಧನೆ ಅಂದ್ರ ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆಯ ಮುಖ್ಯ ಉದ್ದೇಶ ಕಲಿಕೆಯ ಸುಧಾರಣೆ ಆಗಿರುತ್ತೆ. ನೋಡ್ರಿ, ಕಲಿಕೆಯ ಸುಧಾರಣೆ. ಸೊ ಹೀಗಾಗಿ ಇದರ ಉದ್ದೇಶ ಕಲಿಕೆಯ ಸುಧಾರಣೆ ಆಗಿರೋದ್ರಿಂದ ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆ ಯಾವುದರ ತಂತ್ರ? ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರ. ನೋಡ್ರಿ ಕಾನ್ಸೆಪ್ಟ್ ನೋಡಿ, ನೀವು ಈ ತರದ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಈಗ ನೆಕ್ಸ್ಟ್ ಕ್ವಶನ್ಸ್ ಒಂದು 7-8 ಕ್ವಶನ್ಸ್ ಅದಾವ. ನೆಕ್ಸ್ಟ್ ನೀವೇ ಉತ್ತರ ಮಾಡಂತ. ಎಸ್, ಹಾಗೆ ಈ ಒಂದು ಅಂಶದ ಬಗ್ಗೆ ನಾನು ಮಾತಾಡಿ ಪ್ರಶ್ನೆಗೆ ಬರುತ್ತೀನಿ ಸ್ನೇಹಿತರೆ. ಏನು ಅಂತಂದ್ರೆ, ಎಸ್, ನೈದಾನಿಕ ಪರೀಕ್ಷೆ. ನೈದಾನಿಕ ಪರೀಕ್ಷೆ. ಸೊ ನೈದಾನಿಕ ಪರೀಕ್ಷೆ ಒಂದು ಗುಣಾತ್ಮಕ ಪರೀಕ್ಷೆ. ಇದು ಒಂದು ಗುಣಾತ್ಮಕ ಪರೀಕ್ಷೆ. ಎಸ್, ಇದು ಒಂದು ನೈದಾನಿಕ ಪರೀಕ್ಷೆ ಮೇಲೆ ಒಂಚೂರು 4 ಅಂಶ ಮೆನ್ಷನ್ ಮಾಡ್ಬಿಡ್ತೀನಿ. ಇದು ಕ್ವಶನ್ ಆಗುತ್ತೆ. ಒಂದು, ಇದು ಗುಣಾತ್ಮಕ ಪರೀಕ್ಷೆ. ಕ್ವಾಲಿಟೇಟಿವ್ ಇನ್ ನೇಚರ್, ನಾಟ್ ಕ್ವಾಂಟಿಟೇಟಿವ್. ಪರಿಮಾಣಾತ್ಮಕವಲ್ಲ. ಈ ಪಾಯಿಂಟ್ ನೆನಪು. ಅಂದ್ರೆ ನೈದಾನಿಕ ಪರೀಕ್ಷೆಯಲ್ಲಿ ಅಂಕ ಕೊಡೋದಿಲ್ಲ, ಅಂಕಕ್ಕ ಹೆಚ್ಚು ಮಹತ್ವ ಇಲ್ಲ. ಇಲ್ಲಿ ಉದ್ದೇಶ ಏನಂದ್ರೆ ಮಗು ಸಾಮರ್ಥ್ಯ ಗಳಿಸಿದಾನೋ ಇಲ್ಲೋ. ಸೊ ಅದಕ್ಕೆ ನಾವು ನೈದಾನಿಕ ಪರೀಕ್ಷೆಯಲ್ಲಿ ಎ ಗಳಿಸಿದ್ರೆ ಎ, ತಪ್ಪರಿದ್ರೆ ಬಿ ಅಂತ ಕೊಡ್ತೀವಿ. ಅಂದ್ರೆ ಗಳಿಸಿದಾನೋ ಇಲ್ಲೋ, ಅಂಕಕ್ಕೆ ಮನ್ನಣೆ ಇಲ್ಲ ಇಲ್ಲಿ. ಹಂಗಾಗಿ ಇದೇನು ಗುಣಾತ್ಮಕವಾಗಿರುತ್ತೆ. ಇಲ್ಲಿ ಅಂಕಗಳಿಗೆ ಮನ್ನಣೆ ಇಲ್ಲ. ಆಮೇಲೆ ಇಲ್ಲಿ ತಪ್ಪು ಉತ್ತರಕ್ಕೆ ಹೆಚ್ಚು ಮನ್ನಣೆ. ನೋಡ್ರಿ, ಇದೊಂದು ವಿಶೇಷ. ಅಂದ್ರ ಈಗ ನಾವು ಯಾವ್ದೋ ಒಂದು 10 ಪ್ರಶ್ನೆ ಮಾಡಿ ಯಾರು 5 ಅಂಶದಲ್ಲಿ ತಪ್ಪು ಮಾಡಿರ್ತಾರೋ ಅವ್ರನ್ನ ತಗೊಂಡ್ ಗುಂಪು ಮಾಡ್ತೀವಿ ನಾವು. ಅಂದ್ರ ಅವ್ರನ್ನ ಇಟ್ಕೊಂಡ್ ಮತ್ತೆ ಪರಿಹಾರ ಬೋಧನೆ ಒಳಪಡಿಸ್ತೀವಿ. ಅಂದ್ರ ಇದ್ರ ಉದ್ದೇಶ, ನೈದಾನಿಕ ಪರೀಕ್ಷೆಯ ಉದ್ದೇಶ ಮಕ್ಕಳಲ್ಲಿ ಕಲಿಕಾ ನ್ಯೂನತೆ, ಕಲಿಕಾ ದೌರ್ಬಲ್ಯ, ಕಲಿಕಾ ಕೊರತೆ, ಒಂದ್ ವರ್ಷದಾಗ ಹಿಂಗ್ ಕೇಳಿ, ಕಲಿಕಾ ಕೊರತೆ, ಕಲಿಕಾ ದೋಷ, ಹೀಗೆ ಮಕ್ಕಳಲ್ಲಿ ಕಲಿಕಾ ನ್ಯೂನತೆ, ಕಲಿಕಾ ದೌರ್ಬಲ್ಯ, ಕಲಿಕಾ ದೋಷ, ಕಲಿಕಾ ಕೊರತೆ, ಕಲಿಕಾ ಕಂದಕ, ಕಲಿಕಾ ಒಂದ್ಸರಿ ಯಾವ ಆಪ್ಷನ್ ಇಲ್ಲ, ಕಲಿಕಾ ಸಮಸ್ಯೆ, ಹೀಗೆ ಪತ್ತೆ ಹಚ್ಚುವ ಪರೀಕ್ಷೆ. ನೋಡ್ರಿ, ಟು ಡೈಗ್ನಾಸ್, ಇದು ಪತ್ತೆ ಹಚ್ಚುತ್ತಾ. ಈ ವರ್ಡ್ ಇಂಪಾರ್ಟೆಂಟ್. ಹಾಗಾದ್ರೆ ಒಂದು ತರಗತಿಯಲ್ಲಿ ಮಕ್ಕಳ ಕಲಿಕಾ ನ್ಯೂನತೆ, ಕಲಿಕಾ ದೌರ್ಬಲ್ಯ, ಕಲಿಕಾ ಕೊರತೆ, ಕಲಿಕಾ ದೋಷ, ಕಲಿಕೆಯಲ್ಲಿ ಹಿಂದುಳಿದವರು, ಕಲಿಕಾ ಕಂದಕ, ಹೀಗೆ ಪತ್ತೆ ಹಚ್ಚುವ ಪರೀಕ್ಷೆ ನೈದಾನಿಕ ಪರೀಕ್ಷೆ ಒಂದು ಪರಿಮಾಣಾತ್ಮಕ ಪರೀಕ್ಷೆ ಅಲ್ಲ, ಗುಣಾತ್ಮಕ. ಇಲ್ಲಿ ಅಂಕಗಳಿಗೆ ಮನ್ನಣೆ ಇಲ್ಲ, ತಪ್ಪು ಉತ್ತರಕ್ಕೆ ಹೆಚ್ಚು ಮನ್ನಣೆ. ಅಂದ್ರೆ ಇದರ ಉದ್ದೇಶ ಬುನಾದಿ ಸಾಮರ್ಥ್ಯ, ಮಕ್ಕಳು ಬುನಾದಿ ಸಾಮರ್ಥ್ಯ ಗಳಿಸಿದಾರೋ ಇಲ್ಲೋ. ಒಂದು ತರಗತಿಯಲ್ಲಿ ಮಕ್ಕಳು ಒಂದು ವಿಷಯದಲ್ಲಿ ಸಾಮರ್ಥ್ಯಗಳನ್ನು ಗಳಿಸಲೇಬೇಕು. ಆ ಸಾಮರ್ಥ್ಯ ಗಳಿಸಿದ್ರೇನೆ ಮುಂದಿನ ತರಗತಿ ಕಳಿಸ್ತೀವಿ. ಆ ಬುನಾದಿ ಸಾಮರ್ಥ್ಯ ಮಗು ಗಳಿಸ್ಯಾನೋ ಇಲ್ಲೋ ಅಂತ ತಿಳ್ಕೊಳ್ಳೋರು. ಗಳಿಸ್ಲಿಲ್ಲ, ಮತ್ತೆ ಅವಾಗ ಏನ್ ಮಾಡ್ಬೇಕು? ಪರಿಹಾರ ಬೋಧನೆ ಮಾಡ್ಬೇಕು. ಹೀಗೆ ಎಲ್ಲಿ ತನಕ ಬುನಾದಿ ಸಾಮರ್ಥ್ಯ ಗಳಿಸೋ ತನಕ ಅದನ್ನ ಪರಿಹಾರ ಬೋಧನೆ ಕ್ರಿಯಾಯೋಜನೆ ಮಾಡ್ಕೊಂಡು ಮುಖ್ಯವಾಹಿನಿ ತರ ತನಕ ಮುಂದುವರಿಸಬೇಕು. ಇನ್ನು ಮುಖ್ಯವಾಗಿ ನೈದಾನಿಕ ಪರೀಕ್ಷೆ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಆಗಿರುತ್ತೆ. ಎಸ್, ವಸ್ತುನಿಷ್ಠ ಮಾದರಿ ಪರೀಕ್ಷೆ. ಇಲ್ಲಿ ಯಾವಾಗ್ಲೂ ದೀರ್ಘ ಉತ್ತರ ಬರಂಗಿಲ್ಲ. ಸೇನ್ ವಸ್ತುನಿಷ್ಠ, ಒಂದ್ ದಿವಸ ಬರೆಯಿರಿ ಕೊಡ್ರಿ, ಬಿಟ್ಟ ಸ್ಥಳ, ಗುಂಪಿಗೆ ಸೇರದ, ಒಂದು ಪದದಲ್ಲಿ ಬರೆಯಿರಿ, ಬಹು ಆಯ್ಕೆ ಮಾದರಿ, ಈ ತರ ಇರ್ಬೇಕು ಹೊರತು ಯಾವುದೇ ಕಾರಣಕ್ಕೂ ದೀರ್ಘ ಉತ್ತರ ಬಯಸುವ ಪ್ರಶ್ನೆಗಳು ಇರಬಾರದು. ಸೊ ಈ ನೈದಾನಿಕ ಪರೀಕ್ಷೆಯ ಮೂಲಕ ಇನ್ನೊಂದು ಮುಖ್ಯವಾದ ಅಂಶ, ಟ್ಯುಟೋರಿಯಲ್ ಗುಂಪು ಅಂತ ರಚನೆ ಮಾಡ್ತೀವಿ. ಟ್ಯುಟೋರಿಯಲ್ ಗುಂಪು. ಎಸ್, ಈ ಟ್ಯುಟೋರಿಯಲ್ ಗುಂಪು ಅಂದ್ರ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಒಂದು ನಿರ್ದಿಷ್ಟ ಸಾಮರ್ಥ್ಯವನ್ನು ಗಳಿಸಿರಲ್ಲ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಸಾಮರ್ಥ್ಯ ಆಧಾರಿತವಾಗಿ ಗುಂಪು ಮಾಡೋದನ್ನೇ ನಾವೇನಂತೀವಿ? ಟ್ಯುಟೋರಿಯಲ್ ಗುಂಪು. ಆ ಟ್ಯುಟೋರಿಯಲ್ ಗುಂಪಿಗೆ ನಾವು ಪರಿಹಾರ ಬೋಧನೆಯನ್ನ ಕೊಡ್ತೀವಿ. ನೋಡ್ರಿ, ನೈದಾನಿಕ ಪರೀಕ್ಷೆ ಗುಣಾತ್ಮಕ, ತಪ್ಪು ಉತ್ತರಕ್ಕೆ ಮನ್ನಣೆ. ಇದು ಮಕ್ಕಳಲ್ಲಿ ಕಲಿಕಾ ನ್ಯೂನತೆ, ದೌರ್ಬಲ್ಯ, ಕಲಿಕಾ ದೋಷ, ಕಲಿಕಾ ಕೊರತೆ, ಕಲಿಕಾ ಕಂದಕ, ಕಲಿಕೆಯಲ್ಲಿ ಹಿಂದುಳಿದಿರುವಿಕೆಯನ್ನ ಇದು ಪತ್ತೆ ಹಚ್ಚುತ್ತೆ. ಇದು ಬುನಾದಿ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ. ಇದು ವಸ್ತುನಿಷ್ಠ ಮಾದರಿ ಆಗಿರುತ್ತೆ.
ಟ್ಯುಟೋರಿಯಲ್ ಗುಂಪನ್ನು ರಚನೆ ಮಾಡುತ್ತೆ. ಹಾಗಾದ್ರೆ ಪರಿಹಾರ ಬೋಧನೆ ಯಾವ ಗುಂಪಿಗೆ ಕೊಡ್ತಾನ? ಟ್ಯುಟೋರಿಯಲ್ ಗುಂಪಿಗೆ ಕೊಡ್ತಾನ. ಈ ಮೂಲಕ ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆ ಮಕ್ಕಳ ಕಲಿಕೆಯನ್ನ ಉತ್ತಮಪಡಿಸುತ್ತೆ, ಕಲಿಕೆಯನ್ನ ಸುಧಾರಣೆ ಮಾಡುತ್ತೆ. ಹಾಗಾಗಿ ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆಯು ಒಂದು ರೂಪಣಾತ್ಮಕ ಮೌಲ್ಯಮಾಪನ. ರೂಪಣಾತ್ಮಕ ಮೌಲ್ಯಮಾಪನವು ಒಂದು ಸ್ನೇಹಿತರೆ ಸಿಸಿ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಹಾಗಾದ್ರೆ ಪ್ರಸ್ತುತ ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಮೌಲ್ಯಮಾಪನ ವ್ಯವಸ್ಥೆ ಯಾವುದು? 2012-13ರಿಂದ ಕರ್ನಾಟಕ ಸರ್ಕಾರ ಈ ಒಂದು ನಿರಂತರ ವ್ಯಾಪಕ ಮೌಲ್ಯಮಾಪನ ಜಾರಿಗೆ ತರಲಾಗಿದೆ. ಈ ಮುಂಚೆ 2009ರಿಂದ CBSE ಬೋರ್ಡ್ ಈ ಮುಂಚೆ ಅಳವಡಿಸಿಕೊಂಡಿತ್ತು ಇದನ್ನ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ 2009ರಲ್ಲಿ ಇದನ್ನ ಅಳವಡಿಸಿಕೊಂಡಿತ್ತು. ಹಾಗಾದ್ರೆ ಪ್ರಸ್ತುತ ಜಾರಿಯಲ್ಲಿರುವ ನಿರಂತರ ವ್ಯಾಪಕ ಮೌಲ್ಯಮಾಪನದ ಒಂದು ವ್ಯವಸ್ಥೆ ಏನಿದೆಲ್ರಿ, ಆ ಮಗುವನ್ನ ಒಬ್ಬ ಪರ್ಫೆಕ್ಟ್ ಆಗಿ ಆತನನ್ನ ಪಠ್ಯೇತರ ಸಹಪಠ್ಯ, ಅವನನ್ನ ಶಾಲಾ ತರಗತಿಯಲ್ಲಿ, ಶಾಲೆಯ ಆಚೆ, ಅವನ ಪಠ್ಯ ವಿಷಯದಲ್ಲಿ ಜೊತೆಗೆ ಅವನಲ್ಲಿರುವಂತಹ ಕೌಶಲ್ಯಗಳು, ಅವನ ನಡತೆ. ಹಂಗಾಗಿ ಪ್ರಶ್ನೆ ಕೇಳ್ಬಿಡ್ತಾನೆ, ಒಂದು ಮಗುವಿನ ನಡತೆಯನ್ನ ಈ ಮೌಲ್ಯಮಾಪನ ಆಧಾರಿತವಾಗಿ ಫೈಂಡ್ ಔಟ್ ಮಾಡಬಹುದು, ರೂಪಣಾತ್ಮಕ. ಒಂದು ವಿದ್ಯಾರ್ಥಿಯನ್ನ ಪಠ್ಯೇತರವಾಗಿ ಅಥವಾ ಅನೌಪಚಾರಿಕವಾಗಿ ಹೆಚ್ಚು ಮೌಲ್ಯಮಾಪನ, ರೂಪಣಾತ್ಮಕ. ನೋಡ್ರಿ ಎಂತ ಕಾನ್ಸೆಪ್ಟ್ ಅಂದ್ರೆ, ಹೀಗೆ ನಾವು ಮೌಲ್ಯಮಾಪನವನ್ನ ಮಾಡಿದ್ದೇ ಆಗಲೇ ನೋಡ್ರಿ, ಈ ರೀತಿಯ ಅಂಶವನ್ನ ನಾನು ಮ್ಯಾಪಿಂಗ್ ಮೂಲಕ ಮಾಡ್ತಾ ಹೋಗಿದ್ದೀನಿ. ಸೊ ಹೀಗೆ ಬೋಧನಾಶಾಸ್ತ್ರದ ಎಲ್ಲಾ ವಿಷಯವನ್ನ ನಾವು ಒಂದು 25ರಿಂದ 30 ಕಾನ್ಸೆಪ್ಟ್ಗಳು ಬರ್ತವೆ. ಸೊ ಪಠ್ಯಕ್ರಮ ಇದರದ್ದೇ ಆದ, ನಾವು ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಅಲ್ಲಿ ಇದರದ್ದೇ ಆದ ಒಂದು ಸಿಲೆಬಸ್, ಬೋಧನಾಶಾಸ್ತ್ರದ್ದೇ ಒಂದು ಸಿಲೆಬಸ್ ಮಾಡ್ಕೊಂಡಿವಿ. 25ರಿಂದ 30 ಟಾಪಿಕ್ಗಳನ್ನ ನೀವು ಹೀಗೆ ವ್ಯವಸ್ಥಿತವಾಗಿ ಕಲಿತಿದ್ದೇ ಆದರೆ ಸೊ ನೀವು ಇಡೀ ವಿಷಯವನ್ನ ಚೆನ್ನಾಗಿ ಏನ್ ಮಾಡಬಹುದು, ಅಂಕಗಳನ್ನ ಗಳಿಸಬಹುದು. ಅದರ ಆಚೆ ಒಬ್ಬ ಪರ್ಫೆಕ್ಟ್ ಶಿಕ್ಷಕನಾಗಬಹುದು ಸ್ನೇಹಿತರೆ. ಸೊ ಹೀಗಾಗಿ ಈ ರೀತಿಯ ಎಲ್ಲಾ ತರಗತಿಗಳನ್ನ ನಿಮಗೆ ಪ್ರತ್ಯೇಕ ಬೋಧನಾಶಾಸ್ತ್ರದ್ದೇ ಒಂದು ಆನ್ಲೈನ್ ತರಗತಿಯು ಸಹ ನಿಮಗೆ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಆ್ಯಪ್ ಇದೆ. ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅದರಲ್ಲಿ ನಿಮಗೆ ಒಂದು 25-30 ವಿಡಿಯೋಗಳು ಈ ಬೋಧನಾಶಾಸ್ತ್ರದ ಮೇಲೆನೆ ನಿಮಗೆ ತರಗತಿಗಳು ಸಿಗ್ತವೆ. ಅದರಲ್ಲಿ ಫ್ರೀ ಡೆಮೋ ಕ್ಲಾಸ್ಗಳು ಸಹ ಇದಾವೆ. ಸೊ ಅವುಗಳನ್ನು ಸಹ ನೋಡ್ರಿ, ಪ್ಲಸ್ ತರಗತಿಗಳು ಸಹ ಇರ್ತವೆ. ನಿಮ್ಗೆ ಇಷ್ಟ ಆದ್ರೆ, ಇದು ಒಂದಿನ ಚೆನ್ನಾಗಿ ಕಂಟೆಂಟ್ ಇದೆ ಅನ್ನೋದಾಯ್ತಂದ್ರೆ ನೀವು ಅದನ್ನು ಸಹ ಸದುಪಯೋಗನ ಪಡಿಸ್ಕೊಳ್ರಿ ಅಂತ ಹೇಳ್ತಾ, ಈಗ ನಾವು ಪ್ರಶ್ನೆಗೆ ಬರೋಣ. ಒಂದು ಕ್ವಿಕ್ 2 ನಿಮಿಷದ ರಿವಿಷನ್ ಮಾಡ್ಕೊಂಡು ನಾನು ಪ್ರಶ್ನೆಗೆ ಬರ್ತೀನಿ. ರೂಪಣಾತ್ಮಕ ಮೌಲ್ಯಮಾಪನ ಇದು ವರ್ಷ ಪೂರ್ತಿ ಕೈಗೊಳ್ಳುವ ಮೌಲ್ಯಮಾಪನ, ಬೋಧನೆಯ ಜೊತೆಗೆ ಕೈಗೊಳ್ಳುವ ಮೌಲ್ಯಮಾಪನ, ಬೋಧನೆ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗುವ ಮೌಲ್ಯಮಾಪನ, ಇದು ಒಂದು ಕಲಿಕೆಗಾಗಿ ಮೌಲ್ಯಮಾಪನ. ಅಂದ್ರೆ ಮಕ್ಕಳಿಗೆ ಕಲಿಕೆಯನ್ನ ಸುಧಾರಿಸಲು, ಕಲಿಕೆಯನ್ನ ಉತ್ತಮಪಡಿಸಲು ಕೈಗೊಳ್ಳುವ ಮೌಲ್ಯಮಾಪನ. ಮಗುವನ್ನ ಅವನ ನಡತೆ, ಹಾಜರಾತಿ, ಶಿಸ್ತು, ಪರಿಸರ ಮೌಲ್ಯ, ಹೀಗೆ ತರಗತಿಯ ಆಚೆ ಶಾಲಾ ಸನ್ನಿವೇಶದಲ್ಲಿ ಸಹಭಾಗಿತ್ವವನ್ನ ಮೌಲ್ಯಮಾಪನ ಮಾಡುತ್ತೆ. ಸೊ ಹೀಗೆ ರೂಪಣಾತ್ಮಕ ಮೌಲ್ಯಮಾಪನ ವರ್ಷದಲ್ಲಿ 4, ಸೆಮಿಸ್ಟರ್ ನಲ್ಲಿ 2, 1ರಿಂದ 5ನೇ ತರಗತಿ ಬಂದ್ರೆ 15 ಅಂಕ, 6ರಿಂದ 8ಕ್ಕೆ ಬಂದ್ರೆ 10 ಅಂಕ. ಹೀಗೆ ನಾವು ಒಂದು ವರ್ಷದಲ್ಲಿ 1ರಿಂದ 5ನೇ ತರಗತಿಗೆ 60, ಇನ್ನುಳಿದ 40 ಸಂಕಲನಾತ್ಮಕ. ಹಾಗೆ 6ರಿಂದ 8ಕ್ಕೆ 40 ರೂಪಣಾತ್ಮಕ, ಇನ್ನು 60 ಸಂಕಲನಾತ್ಮಕ. ಈ ರೇಷೋ ನೆನ್ಪಿಡ್ಬೋದು. 6ರಿಂದ 8ನೇ ತರಗತಿ ಮಗುವಿಗೆ ಸಂಕಲನಾತ್ಮಕ 60, ರೂಪಣಾತ್ಮಕ 40. ಸೊ ಹೀಗೆ ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರಗಳು ಅಂತ ಬಂದಾಗ ಯೋಜನೆ, ಗೃಹಪಾಠ, ಆಶುಭಾಷಣ, ರಸಪ್ರಶ್ನೆ, ವೀಕ್ಷಣೆ, ಅವಲೋಕನ. ಸೊ ಹೀಗೆ ಔಪಚಾರಿಕ ಜೊತೆಗೆ ಅನೌಪಚಾರಿಕವಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಮಕ್ಕಳನ್ನ ಮೌಲ್ಯಮಾಪನ ಮಾಡಬಹುದು. ಸೊ ಇಲ್ಲಿ ನೈದಾನಿಕ ಮತ್ತು ಪರಿಹಾರ ಬೋಧನೆಯು ಸಹ ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರ ಆಗಿರುತ್ತೆ ಸ್ನೇಹಿತರೆ. ನೈದಾನಿಕ ಪರೀಕ್ಷೆ ಒಂದು ಗುಣಾತ್ಮಕ ಪರೀಕ್ಷೆ, ಇದು ಪರಿಮಾಣಾತ್ಮಕ ಅಲ್ಲ, ಅಂಕಗಳಿಗೆ ಕೊಡೋದಿಲ್ಲ. ಇದು ಸಾಮರ್ಥ್ಯ ಗಳಿಸನೂ ಇಲ್ಲ ಅಂತ ನೋಡುತ್ತೆ, ತಪ್ಪು ಉತ್ತರಕ್ಕೆ ಹೆಚ್ಚು ಮನ್ನಣೆ ಕೊಡುತ್ತೆ. ಇದು ಕಲಿಕಾ ನ್ಯೂನತೆ, ದೌರ್ಬಲ್ಯ, ಕಲಿಕಾ ದೋಷ, ಕಲಿಕಾ ಕಂದಕ, ಕಲಿಕಾ ಕೊರತೆಯನ್ನ ಪತ್ತೆ ಹಚ್ಚುತ್ತೆ, ಬುನಾದಿ ಸಾಮರ್ಥ್ಯವನ್ನ ತಿಳಿಯುತ್ತೆ, ವಸ್ತುನಿಷ್ಠ ಮಾದರಿನೇ ಆಗಿರ್ಬೇಕು. ಇದರ ಆಧಾರಿತವಾಗಿ ಮಕ್ಕಳಿಗೆ ಟ್ಯುಟೋರಿಯಲ್ ಗುಂಪನ್ನ ರಚಿಸ್ತೀವಿ. ಸೊ ಹೀಗೆ ನೀವು ಬ್ರೀಫ್ ಆಗಿ ಇಷ್ಟು ಮಾಹಿತಿಯನ್ನ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಈಗ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ನೀವೇ ಹೇಳ್ತಾ ಹೋಗಿ. ಇಲ್ಲಿ ಪ್ರಶ್ನೆಗಳಿದಾವೆ ನೋಡಿ.
ನೋಡ್ರಿ ಈಗ ನೀವು ಪ್ರಶ್ನೆಗೆ ಉತ್ತರ ನೀವೇ ನೋಡ್ತಾ ಹೋಗಿ ಸ್ನೇಹಿತರೆ. ಒಂದೇ ಪ್ರಶ್ನೆ, ಎಸ್ 8ನೇ ತರಗತಿಯ ಮಗುವೊಂದು ಮಧ್ಯಮ ದರ್ಜೆಯ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನ ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನ ಸಹಿಸಲು, ಅಂದ್ರೆ ಪತ್ತೆ ಹಚ್ಚಲು ಅಂದಿದ್ರೆ ನೈದಾನಿಕ ಪರೀಕ್ಷೆ, ಸಹಿಸಲು ನೆರವಾಗುವ ಅಂದ್ರೆ ಅದನ್ನ ಹೋಗಲಾಡಿಸದಿರ್ಬೋದು, ಪತ್ತೆ ಹಚ್ಚೋದಾಗಿರ್ಬೋದು. ಸೊ ಈಗ ನಾನು ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ರಲ್ಲಿ ನಿಮಗೆ ನೋಡೋದಾದ್ರ ನೋಡ್ರಿ ಇಲ್ಲೇ ಐತಿ. ಸೊ ಮಗುವಿನ ದೌರ್ಬಲ್ಯವನ್ನ ಅದನ್ನ ತಿಳಿಯೋದು ಮತ್ತೆ ನಿವಾರಿಸೋದು ನೈದಾನಿಕ ಪರೀಕ್ಷೆ ತಿಳಿತೈತಿ, ಹೋಗಲಾಡಿಸೋದು ಪರಿಹಾರ ಬೋಧನೆ. ಇವೆರಡು ಏನಾಗಿರುತ್ತೆ ರೂಪಣಾತ್ಮಕ. ಆದ್ರೆ ಆಪ್ಷನ್ ನೋಡ್ರಿ ನೈದಾನಿಕ ಅಂತ ಆಪ್ಷನ್ ಕೊಟ್ಟಿದ್ರೆ ಕರೆಕ್ಟ್ ಅದನ್ನೇ ಹಾಕ್ಬಿಡ್ಬೇಕು ನೀವು, ನೈದಾನಿಕ ಪರೀಕ್ಷೆನ ಹಾಕ್ಬಿಡ್ಬೋದಿತ್ತು. ಹೋಗಲಾಡಿಸಲು ಅಂತ ಕೊಟ್ಟಿದ್ದ ಪರಿಹಾರ ಬೋಧನೆ ಹಾಕ್ಬೇಕ್ರಿ. ಬಟ್ ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆ ಎರಡೂ ಇಲ್ಲ. ಆದ್ರೆ ಏನೈತಿ ರೂಪಣಾತ್ಮಕ ಐತಿ. ಅದರ ಉತ್ತರ ಯಾವುದು? ರೂಪಣಾತ್ಮಕ. ನೀವು ಯಾವಾಗ ಮಾತ್ರ ಇದನ್ನ ಪ್ರಶ್ನೆಗೆ ಉತ್ತರ ಗೊತ್ತಾಗುತ್ತಂದ್ರೆ ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆಯು ಒಂದು ರೂಪಣಾತ್ಮಕ ತಂತ್ರ ಅಂತ ಗೊತ್ತಿದ್ದಾಗ ಮಾತ್ರ ಹಾಕಕ್ಕಾಗುತ್ತೆ. ನೋಡಿ ಎಷ್ಟು ಪರಿಕಲ್ಪನಾತ್ಮಕವಾಗಿ ಪ್ರಶ್ನೆ ಕೇಳಿದಾನೆ. ಸೊ ಹೀಗೆ ನಮಗೆ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತಲ್ರಿ ಬೋಧನಾಶಾಸ್ತ್ರದಲ್ಲಿ, ಎಸ್ಪೆಷಲಿ ನಾವು ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ನೋಡ್ಕೊಂಡಾಗ ಮಾತ್ರ ಇದನ್ನ ಬಿಡಿಸಬಹುದು. ಎಸ್ ಸರ್, ಇದು ತಿಳಿತು ಅನ್ಕೊಂಡಿದ್ದೀನಿ. ನೀನು 2ನೇ ಪ್ರಶ್ನೆ, ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನ ಗುರುತಿಸುವುದೆಂದರೆ, ನೋಡ್ರಿ ನೈದಾನಿಕ ಪರೀಕ್ಷೆ ಈಗ ಹೇಳಿದೆ ನಾನು. ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳ ನಿರ್ದಿಷ್ಟ ಸಮಸ್ಯೆ ಅಲ್ರಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ. ಅದನ್ನ ನಾನು ಹೇಳಿದೆ, ಒಂದ್ ತರಗತಿಯಲ್ಲಿ ಮಗು ಬುನಾದಿ ಸಾಮರ್ಥ್ಯ ಗಳಿಸ್ಯಾನೋ ಇಲ್ಲೋ. ಈಗ ಒಂದ್ ಮಗು 5ನೇ ಕ್ಲಾಸಿಂದ 6ನೇ ತರಗತಿ ಬಂದೈತಿ, ಜೂನ್ ತರಗತಿ ಒಳಗೆ 5ನೇ ತರಗತಿ ಸಾಮರ್ಥ್ಯ ಇಟ್ಕೊಂಡು ಮಗುವಿನ ಪರೀಕ್ಷೆಗಳು ಪಡಿಸ್ತೀವಿ, ಆ ಸಾಮರ್ಥ್ಯ ಗಳಿಸ್ಯಾನೋ ಇಲ್ಲೋ ಅಂತ. ಅಂದ್ರ ವಿದ್ಯಾರ್ಥಿಯ ಶೈಕ್ಷಣಿಕ ಸಮಸ್ಯೆಗಳನ್ನ ಏನ್ ಮಾಡುತ್ತಿದ್ದು ಗುರುತಿಸುತ್ತೆ. ಇನ್ನು ಮುಖ್ಯವಾಗಿ ಮೂಲ ಕಾರಣ ಪತ್ತೆ ಹಚ್ಚುತ್ತೆ. ನೋಡ್ರಿ ಯಾವ ಅಂಶ ಒಂದ್ ಯಾರು ಮಾಡ್ಕೋರಿ. ನೈದಾನಿಕ ಪರೀಕ್ಷೆ ಮಗುವಿನ ಮೂಲ ಕಾರಣ ಅಂದ್ರೆ ಯಾಕೆ ಈ ಮಗು ಕಲಿಕಾ ಯಾವ ನ್ಯೂನ್ಯತೆ ಒಂದೇ, ಯಾವ ದೌರ್ಬಲ್ಯ ಒಂದೈತಿ, ಹೀಗೆ ಕಲಿಕೆಯ ಮೂಲ ಕಾರಣ ಅದನ್ನು ಸಹ ಇದು ಪತ್ತೆ ಮಾಡುತ್ತೆ. ಎಸ್. ಇನ್ನು 3ನೇ ಪ್ರಶ್ನೆ, ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನದಲ್ಲಿ ಫಾರ್ಮೇಟಿವ್ ನೋಡ್ರಿ ಮೊದಲು ರೂಪಣಾತ್ಮಕ ಐತಿ, ಆಮೇಲೆ ಸಂಕಲನಾತ್ಮಕ ಅನುಪಾತ. ಇಲ್ಲಿ 8 ಅಂತ ಕೊಟ್ಟಾನ. 4 1ರಿಂದ 5 15 ಅಂಕ ಐತಿ, 1 FA, 6ರಿಂದ 8 10 ಐತಿ. ಇಲ್ಲಿ 8ನೇ ತರಗತಿ ಅಂದ್ರ 10 ನಕಲ್ 40, ರೂಪಣಾತ್ಮಕಕ್ಕೆ 40 ಇರ್ಬೇಕು. ನೋಡ್ರಿ ಫಸ್ಟ್ ಫಾರ್ಮೇಟಿವ್ ಅಂದನ, ಫಾರ್ಮೇಟಿವ್ ಒಳಗೆ ಫಸ್ಟ್ 40 ಯಾವ್ದೈತಿ? ಸಿ. ಹಾಗಾದ್ರೆ ಆ 8ನೇ ತರಗತಿ ಇರೋದ್ರಿಂದ 40 60 ಹಾಕ್ಬೇಕು. ಒಂದ್ ವೇಳೆ 1ರಿಂದ 5ನೇ ತರಗತಿ ಅಂತ ಕೊಟ್ಟಿದ್ರ 60 40 ಹಾಕ್ಬೇಕು. ಸೂಕ್ಷ್ಮ ಗಮನಿಸ್ರಿ, GPSTR 2015. ಸೊ ಈಗ 40 60. ಎಸ್ ಸ್ನೇಹಿತರೆ, ವಿದ್ಯಾರ್ಥಿಯ ಕಲಿಕಾ ದೌರ್ಬಲ್ಯಗಳನ್ನ ನಿಖರವಾಗಿ ಪತ್ತೆ ಹಚ್ಚಲು ಕಣ್ಮುಚ್ಚಾಕ್ತರಿ ಏನಾಗಿರುತ್ತೆ? ನೈದಾನಿಕ ಪರೀಕ್ಷೆ. ಒಂದ್ ವೇಳೆ ನೈದಾನಿಕ ಪರೀಕ್ಷೆ ಇಲ್ಲಪ್ಪ, ಏನಿರಬಹುದು? ಎಸ್, ಯೋಚನೆ ಮಾಡಾಕತ್ತೀರ ನೋಡ್ರಿ. ವೆರಿ ಗುಡ್, ಕರೆಕ್ಟ್. ನೀವು ಅನ್ಕೊಂಡಿದ್ದು ರೂಪಣಾತ್ಮಕ ಮೌಲ್ಯಮಾಪನ. ಯಾಕಂದ್ರೆ ನೈದಾನಿಕ ಪರೀಕ್ಷೆಯು ಒಂದು ರೂಪಣಾತ್ಮಕ ಮೌಲ್ಯಮಾಪನ. ಎಸ್. ಇನ್ನು ಪ್ರಶ್ನೆ 5. ಎಸ್ ಸ್ನೇಹಿತರೆ, ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ನಲ್ಲಿ ತರಬೇತಿಯನ್ನ ಪಡೆದು ಕಳೆದ ಬಾರಿ ಅತ್ಯುತ್ತಮ ಫಲಿತಾಂಶದೊಂದಿಗೆ ಬೇರೆ ಬೇರೆ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಮ್ಮೆಯ ಅಭ್ಯರ್ಥಿಗಳು. ಈಗ ಪ್ರಸ್ತುತ ಆಫ್ಲೈನ್ ತರಗತಿ PSTR, GPSTR, HSTR ಕೊಪ್ಪಳದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಪ್ರಶ್ನೆ 5. ಎಸ್, ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರ ಆಗಿರುವುದಿಲ್ಲ. ನೋಡ್ರಿ ಕ್ವಶನ್ ನೆಗೆಟಿವ್ ಐತಿ. ಯಾವುದು ಆಗಿರುವುದಿಲ್ಲ ಅಂತ ಕೇಳಿದ್ರೆ ಟೆಕ್ನಿಕ್ ಅಲ್ಲ ಅಂತ ನಿಮ್ಗೆ ಹೌದು ಗೊತ್ತಿರಬೇಕು. ವೀಕ್ಷಣೆ ಯಾವುದು? ಘಟಕ ಪರೀಕ್ಷೆ ಯಾವುದು? ನೋಡ್ರಿ ಘಟಕ ಪರೀಕ್ಷೆ ಒಂದು ರೂಪಣಾತ್ಮಕ ತಂತ್ರ. ನೈದಾನಿಕ ಪರೀಕ್ಷೆ ಯಾವುದು? ಸೆಮಿಸ್ಟರ್. ನೋಡಿ ಸೆಮಿಸ್ಟರ್ 6 ತಿಂಗಳ ಅಂತ್ಯ. ಹಾಗಾದ್ರೆ ಸೆಮಿಸ್ಟರ್ ಏನಲ್ಲ, ರೂಪಣಾತ್ಮಕ ಅಲ್ಲ, ಅದು ಸಂಕಲನಾತ್ಮಕ ಮೌಲ್ಯಮಾಪನದ ತಂತ್ರ. ಎಸ್, ಅರ್ಥ ಆಗಿದೆ ಅನ್ಕೊಂಡಿದೀನಿ. ಯಾವ್ದು ಅಲ್ಲ ಅಂತ ಕೇಳೋಣ, ಇದಕ್ಕೆ ಹಾಕ್ಬೇಕು. ನೀವೇನಾದ್ರು ಹೌದಂತ ಓದ್ಕೊಂಡ್ಬಿಟ್ರ ನೋಡ್ರಿ, ಇಂಥ ನೆಗೆಟಿವ್ ಕ್ವಶನ್ ಹೋದಾಗ ಅಲ್ಲ ಫೋಕಸ್ ಮಾಡ್ಬೇಕು, ಅಲ್ಲದ್ದು ಹುಡುಕ್ಬೇಕು. ಹೌದು ಫೋಕಸ್ ಮಾಡ್ಬೇಕು. ಇಂಥವ್ ಏನಾಗ್ಬಿಡ್ತಾವ್ರಿ, ನೀವ್ ಒಂದ್ ಚೂರು ನಿರ್ಲಕ್ಷ್ಯ ತೋರಿದ್ರ ಇದು ಒಂದ ತಪ್ಪಾಕಿದ್ರೆ ತಿಕ್ಕೋರಿ. ಈ ಪ್ರೆಸೆಂಟ್ 70% ನಿಮ್ CET ಅಂಕಗಳನ್ನ ಕೌಂಟ್ ಮಾಡ್ತಾನ. 70% ಕೌಂಟ್ ಮಾಡ್ತಾನಂದ್ರ ನಿಮ್ ಪರ್ಸೆಂಟೇಜ್ ಒಳಗ 0.7 ಕೆಳಗೆ ಬಂದ್ಬಿಡ್ತೀರಿ. ಪರ್ಸೆಂಟೇಜ್ ಒಳಗೆ ಹೇಳಕತ್ತೀನಿ ನಾನು.
ನಿಮ್ ನಿರ್ಲಕ್ಷ್ಯದಿಂದ ತಪ್ಪು ಮಾಡಿದ್ರೆ ಅಂತ ತಿಳ್ಕೊರಿ 0.7 into 2 1.4 1.5% ತರ ಬಂದ್ಬಿಡ್ತೀರಿ ನೀವು. ಅಂದ್ರ ಇರೋದೇ ಕಾಂಪಿಟೇಷನ್ ಎಷ್ಟ್ರ ಲೆವೆಲ್ನಾಗ ಇರುತ್ತ್ರಿ? ಈ 70.15 70.14 ಇದ್ದ ಒಳಗ ಹೋಗಿರ್ತಾನ, 70.14 ಇರೋ ಹೊರ ಬಂದಿರ್ತಾನ. ಪರ್ಸೆಂಟೇಜ್ ಎಷ್ಟು ಕಡಿಮೆ ಆತಿಲ್ಲಿ? 0.01%. ನಿಮ್ಮ ನಿರ್ಲಕ್ಷ್ಯದ ಒಂದು ಪ್ರಶ್ನೆ 0.7% ಹೊಂಟತ್ರಿ. ನಾವು ರಿಸಲ್ಟ್ ನಾಗ ಹೊರ ಹೊಡೆಯೋದು 0.01 ನಾಗ 0.00 ಸಮ್ ಟೈಮ್ಸ್ 0.001 ನಾಗ ಹೊರ ಹೊಡಕತ್ತೀವಿ. ನಾವೀಗ ಒಂದು ನಿರ್ಲಕ್ಷ್ಯ 2-3 ನಿರ್ಲಕ್ಷ್ಯ ಮಾಡಿದ್ರ 0.7 2 1.5%. ಈ ಪ್ರೆಸೆಂಟ್ 70% CET ಕನ್ಸಿಡರ್ ಮಾಡೋದ್ರಿಂದ ಹಂಗಾಗಿ ಯಾವುದೇ ಒಂದ್ ಅಂಕನೂ ನಿರ್ಲಕ್ಷ್ಯ ಮಾಡ್ಬಿಡ್ರಿ ಸ್ನೇಹಿತರೆ. ಯಾಕಂದ್ರೆ ಒಂದೇ ಒಂದು ಅಂಕದಿಂದ ಹೊರಗೆ ಉಳಿದವ್ರು ಈಗ ವರ್ಷಗಟ್ಲೆ 5-6 ವರ್ಷಗಟ್ಲೆನೂ ಹೊರಗಿರುವಂತಹ ಉದಾಹರಣೆ ನಮ್ಮ ವಿದ್ಯಾರ್ಥಿ ಸ್ನೇಹಿತರಲ್ಲಿ ನೋಡ್ತೀವಿ. ನೋವಾಗುತ್ತೆ. ಹಂಗಾಗಿ ನೀವು ವ್ಯವಸ್ಥಿತವಾಗಿ ಓದಾಕತ್ತೀರಂದ್ರ ವ್ಯವಸ್ಥಿತವಾಗಿ ಓದ್ಬಿಟ್ರಿ. ಏನ್ ಸಾಧ್ಯ ಎಷ್ಟು ಅಂಕ ಚೆನ್ನಾಗಿ ತೆಗಿಬೇಕು ತಗೊಂಡ್ಬಿಡ್ರಿ ಸ್ನೇಹಿತರೆ ಪ್ಲೀಸ್. ಎಸ್, ನೆಕ್ಸ್ಟ್ ಆರನೇ ಪ್ರಶ್ನೆ. ತರಗತಿಯಲ್ಲಿ ಮಕ್ಕಳನ್ನ ಬೋಧನೆಯ ಕಡೆಗೆ ಆಸಕ್ತಿ ಬರುವಂತೆ, ನೋಡಿ ಪ್ರಶ್ನೆ ಉದ್ದೇಶ ಏನೈತಿ? ಮಕ್ಕಳನ್ನ ಬೋಧನೆಯ ಕಡೆಗೆ ಆಸಕ್ತಿ ಬರುವಂತೆ ಮಾಡಲು ಶಿಕ್ಷಕ ಪ್ರಶ್ನೆಗಳನ್ನ ಕೇಳಿದ. ಶಿಕ್ಷಕ ಇವ್ ಮಕ್ಕಳು ಎಷ್ಟು ತಿಳ್ಕೊಂಡಿರೋರು ನನ್ನ ಪಾಠ ಬೋಧನೆ ಅಂತ ಮಾಡಕತ್ತಿಲ್ಲ, ಆಸಕ್ತಿ ಬರಂಗ ಪ್ರಶ್ನೆ ಕೇಳಕತ್ತಾನೆ, ಎಲ್ಲರದು ಗಮನ ಇಲ್ಲಿ ಬರ್ಲಿ ಅಂತ. ಹಾಗಾದ್ರೆ ಯಾವುದು ಅಂತ ಕೇಳ್ಯಾನ. ಕಲಿಕೆಯ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಮಾಪನ ಕಲಿಕೆ, ಸಂಕಲನಾತ್ಮಕ ಕಲಿಕೆ. ಒಂದ್ ವೇಳೆ ರೂಪಣಾತ್ಮಕ ಕಲಿಕೆ ಇದ್ದಿದ್ರೆ ಅದಕ್ಕೆ ಹಾಕ್ಬಿಡ್ತಿದ್ರಿ. ಯಾಕಂದ್ರೆ ರೂಪಣಾತ್ಮಕದ ಉದ್ದೇಶ ಏನ? ಮಕ್ಕಳಿಗೆ ಕಲಿಕೆಯನ್ನು ಸುಧಾರಿಸಿ ಮಾಡೋದು, ಬೋಧನೆಯ ಜೊತೆಗೆ ಪಾಠ ಪ್ರಶ್ನೆ ಕೇಳೋದು, ಪೂರ್ವಜ್ಞಾನ ಆಧಾರಿತ ಪ್ರಶ್ನೆ ಕೇಳೋದು, ಪುನರ್ಬಲನ ಪ್ರಶ್ನೆ ಕೇಳೋದು, ಪುನರ್ಮನನ ಪ್ರಶ್ನೆ ಕೇಳೋದು, ಆಸಕ್ತಿ ಕೆರಳಿಸುವಂತ ಪ್ರಶ್ನೆ ಕೇಳೋದು ರೂಪಣಾತ್ಮಕ. ಹೌದು ನೋಡ್ರಿ, ನಾವು ಹಿಂಗ್ ತಿಳ್ಕೊಂಡು ಹೋಗಿರ್ತೀವಿ, ಆಪ್ಷನ್ ಹಿಂಗ್ ಕೊಟ್ಟಿರ್ತಾನೆ. ಕೆಲವೊಮ್ಮೆ ನಾವು ಓದಿದ ಹೊರತುಪಡಿಸಿನೂ ಅವ್ನ ಆಪ್ಷನ್ ಅಲ್ಲಿ ಹಿಂಗ್ ಕೊಟ್ಟಿರ್ತಾನೆ ಸ್ನೇಹಿತರೆ. ಹಂಗಾಗಿ ಇಲ್ಲಿ ನಾವು ಕಲಿಕೆಗಾಗಿ ಅಂದ್ರ ಮಕ್ಕಳಿಗೆ ಕಲಿಸೋದಗೋಸ್ಕರ, ನೋಡ್ರಿ ಆಸಕ್ತಿ ತಂದು ಪಾಠ ಬೋಧನೆ ಮಾಡಿದ್ರೆ ಮಕ್ಕಳು ಪರ್ಫೆಕ್ಟ್ ಕಲಿತಾರ. ಕಲಿಸೋದಗೋಸ್ಕರ ಮೌಲ್ಯಮಾಪನ ಮಾಡೋದು ಏನಾಗಿರುತ್ತ್ರಿ? ಎಸ್, ಕಲಿಕೆಗಾಗಿ. ಎಷ್ಟು ಕಲ್ತಾನ ಅಂತ ನೋಡಿ. ಒಬ್ಬ ಶಿಕ್ಷಕನು ಮಕ್ಕಳನ್ನ ಕ್ಷೇತ್ರ ಭೇಟಿಗೆ ಕರೆದೊಯ್ದು ಕೊನೆಗೆ ಶಾಲೆಗೆ ಹಿಂತಿರುಗದ ನಂತರ ಪ್ರಬಂಧ ಬರೆಯಲು ಸೂಚಿಸಿದ. ಅಂದ್ರ ಆ ಕ್ಷೇತ್ರ ಭೇಟಿ ಕರ್ಕೊಂಡು ಹೋಗಿದ್ದು ಇವ್ರು ಎಷ್ಟು ತಿಳ್ಕೊಂಡಾರ ಇಲ್ಲ, ಏನ್ ಬರೀ ಅಡ್ಡಾಡ್ ಬಂದಾರ ಏನ ಅಂದ್ರೆ ಉದ್ದೇಶ ತಿಳ್ಕೊಂಡಾರ ಇಲ್ಲೋ ಪ್ರಮಾಣ ಕಲಿಕೆಗಾಗಿ. ಕಲಿಕೆಯ ಕಲ್ತಾರ ಇಲ್ಲೋ ಅನ್ನೋದು ಕಲಿಕೆಯ. ಒಂದು ಪಾಠ ಬೋಧನೆ ಆದ್ಮೇಲೆ ಘಟಕ ಪರೀಕ್ಷೆ ತಗೊಂಡ, ಕಲಿಕೆಯ ಏನಾಗಿರುತ್ತೆ? ಕಲಿಕೆಯ. ಶಿಕ್ಷಕ ತನ್ನ ಪಾಠ ಬೋಧನೆಯ ಕೊನೆಯಲ್ಲಿ ಮಕ್ಕಳ ವಿಷಯ ಕಲಿತಿದಾರೋ ತಿಳಿಯಲು ಪ್ರಶ್ನೆ ಕೇಳಿದ, ಕಲಿಕೆಯ. ಕ್ಷೇತ್ರ ಭೇಟಿಯನ್ನ ಕರೆದೊಯ್ದು ಕ್ಷೇತ್ರ ಭೇಟಿಯ ಮಧ್ಯದಲ್ಲಿ ಪ್ರಶ್ನೆ ಕೇಳಿದ, ಕಲಿಕೆಗಾಗಿ. ಈ CTET ಒಳಗೆ ಹಿಂದೂ ಕ್ವಶನ್ ಕೇಳ್ಯಾನ್ರಿ. ಅಡಿಗೆ ಮಾಡುವ ಮಧ್ಯದಲ್ಲಿ ರುಚಿ ನೋಡುವುದು ಅಂತ ಕೇಳ್ಯಾನ್ರಿ. ಅಡಿಗೆ ಮಾಡುವ ಮಧ್ಯದಲ್ಲಿ ರುಚಿ ನೋಡುವುದು ಕಲಿಕೆಗಾಗಿ. ಅಡಿಗೆ ಎಲ್ಲ ಮಾಡಿಬಿಟ್ಟಿರ್ತಾರ, ಊಟ ಮಾಡ್ತಿರ್ತೀವಿ, ಊಟ ಮಾಡುವಾಗ ಉಪ್ಪು ಕಡಿಮೆನೋ ಏನೋ ಒಂದು ಕಡಿಮೆನೋ ಊಟ ಮಾಡುವಾಗ ಕಲಿಕೆಯ. ಕೊನೆಗೆ ಬೈಕಂತರ ಉಣ್ಬೇಕು, ಆದ್ರೆ ನಾವು ರುಚಿ ನೋಡಾಗ ಅಟ್ಲೀಸ್ಟ್ ಏನಾದ್ರು ಕಡಿಮೆ ಆದ್ರೆ ಮ್ಯಾನೇಜ್ ಮಾಡ್ಬೋದು, ಕಲಿಕೆಗಾಗಿ. ಅಂದ್ರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್. ನಾನು ಹೇಳ್ತಿರೋದು ಪ್ರಶ್ನೆಗಳನ್ನ ಇಷ್ಟು ಸ್ವರೂಪದಲ್ಲಿ ಕೇಳ್ತಾ ಇದ್ದೇನೆ. ಹಾಗಾಗಿ ಪರಿಕಲ್ಪನಾತ್ಮಕವಾಗಿ, ಎಸ್ಪೆಷಲಿ ಬೋಧನಾಶಾಸ್ತ್ರವನ್ನ ನೀವು ತುಂಬಾ ಪರಿಕಲ್ಪನಾತ್ಮಕವಾಗಿ ಕಲಿಯಿರಿ ಸ್ನೇಹಿತರೆ. ಇದು 6ನೇ ಪ್ರಶ್ನೆ. ಹಾಗೆ ಮತ್ತೊಂದು ಪ್ರಶ್ನೆ, ಎಸ್, ಇದು ಕಳೆದ ಬಾರಿ ನಮ್ಮ ಅಭ್ಯರ್ಥಿಗಳು ನಮಗೆ ತುಂಬಾ ಖುಷಿ ಆಗೋದೇನಂದ್ರೆ ಸ್ನೇಹಿತರೆ, ನಮ್ಮ ಈಗ ಆನ್ಲೈನ್ ತರಗತಿ ಆಪ್ ನಲ್ಲಿ ಸ್ಟಾರ್ಟ್ ಆಗಿದೆ. ಅದಕ್ಕೂ ತುಂಬಾ ಅತ್ಯುತ್ತಮ ಪ್ರತಿಕ್ರಿಯೆಯನ್ನ ನೀವು ನೀಡ್ತಾ ಇದ್ದೀರಿ. ಆಫ್ಲೈನ್ ಅಲ್ಲೂ ಸಹ ತುಂಬಾ ಅತ್ಯುತ್ತಮ ಪ್ರತಿಕ್ರಿಯೆ ನೀಡ್ತಿದ್ದೀರಿ. ನಿಮ್ಮ ಒಂದು ಈ ಪ್ರತಿಕ್ರಿಯೆಗೆ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸದಾ ನಿಮ್ಮ ಬೆಂಬಲ ನಮಗೆ ಹೀಗೆ ಇರಲಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಹೀಗೆ ವಿಶೇಷ ತರಗತಿಗಳು ನಿರಂತರವಾಗಿ ಮೂಡಿ ಬರ್ತವೆ. ಇಷ್ಟ ಆದವರು ನೀವು ಬಿಟ್ಟು ಏನ್ ಮಾಡ್ರಿ, ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋರಿ. ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಆಪ್, ಅಲ್ಲಿ ಆನ್ಲೈನ್ ತರಗತಿಗಳು ಹೀಗೆ ಎಲ್ಲಾ ವಿಷಯಗಳು, ಇಡೀ ನಿಮಗೆ GPSTR ಕೋರ್ಸ್, PSTR ಕೋರ್ಸ್, HSTR ಕೋರ್ಸ್, ಎಲ್ಲ ವಿಷಯಗಳು ಹೀಗೆ ಪರಿಕಲ್ಪನಾ ಆಧಾರಿತವಾಗಿ ಟ್ರಿಕ್ಸ್ ಬೇಸ್ಡ್ ಆಗಿ
ಪ್ರತಿಯೊಂದು ವಿಷಯಗಳು ಸಹ ನಿಮಗೆ ತರಗತಿಗಳು ಲಭ್ಯ ಇದ್ದಾವೆ. ಸೊ ಮಾಹಿತಿಗಾಗಿ ಇದು ನಿಮಗೆ ಗೊತ್ತಿರಲಿ. ಇಷ್ಟ ಇದ್ದವರು ಆ ಆ್ಯಪ್ ಅಲ್ಲಿ ಹೆಚ್ಚಿನ ಫ್ರೀ ವಿಡಿಯೋಗಳು ಸಹ ಇವೆ. ಸೊ ಅವುಗಳನ್ನ ನೋಡ್ರಿ ಅಂತ ಹೇಳ್ತಾ ಇಂದಿನ ಕೊನೆಯ ಪ್ರಶ್ನೆ ಸ್ನೇಹಿತರೆ, ಎಸ್, ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ವಿಧಾನವಲ್ಲ? ನಾ ಇವತ್ತಿನ ತರಗತಿ ಒಂದೇ ಒಂದು ಕಾನ್ಸೆಪ್ಟ್ ರೂಪಣಾತ್ಮಕ ಮೌಲ್ಯಮಾಪನ ನೈದಾನಿಕ ಇಟ್ಟುಕೊಂಡಷ್ಟೇ ಇಷ್ಟು ಕ್ವಶನ್ಗಳಿದಾವೆ. ನಿಮ್ಗೆ ಗಮನದಲ್ಲಿರ್ಲಿ, ಇನ್ನೂ ಇದಾವು. ನಾ ಜಸ್ಟ್ 7 ಕ್ವಶನ್ ತಗೊಂಡಿನಿ. ಇನ್ನು ಇದ್ರ ಬೋಧನಾಶಾಸ್ತ್ರ ಅಂತ ಹೋದ್ರೆ ಇನ್ನೂ ಹೆಚ್ಚು. ಸಮನ್ವಯ ಶಿಕ್ಷಣ ಅಂತ ಇದೆ, ಲಿಂಗತ್ವ ಅಂತ ಐತಿ, ಅಲ್ಲಿ ಬ್ಲೂಮ್ಸ್ ಟ್ಯಾಕ್ಸಾನಮಿ ಮೇಲೆ ಪ್ರಶ್ನೆ ಕೇಳ್ತಾನೆ. ಸೊ ಹೀಗೆ ನಾವು ಬೋಧನಾಶಾಸ್ತ್ರ ಅಂತಾನೆ ತೆಗೆದುಕೊಂಡ್ರೆ ಒಂದು 25-30 ಕಾನ್ಸೆಪ್ಟ್ ಅಲ್ಲಿ ನೀವು ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಬಹುದು. ಇದೊಂದು ಪ್ರಶ್ನೆ. ರೂಪಣಾತ್ಮಕ ಮೌಲ್ಯಮಾಪನ ಅಗೇನ್ ಕ್ವಶನ್ ನೆಗೆಟಿವ್, ವಿಧಾನವಲ್ಲ. ಅಲ್ಲ, ಇದು ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆ ಒಳಗೊಂಡಿದೆ. ಹೌದು, ನೈದಾನಿಕ ಒಂದು ಪರಿಹಾರ ಇವೆರಡು ಏನಾಗಿದ್ದಾವೆ? ರೂಪಣಾತ್ಮಕ ಮೌಲ್ಯಮಾಪನದ ತಂತ್ರವಾಗಿವೆ. ಇದು ರಸಪ್ರಶ್ನ ಗ್ರಹ ಕಾರ್ಯ ಒಳಗೊಂಡಿದೆ. ಹೌದು, ರೂಪಣಾತ್ಮಕ ಮೌಲ್ಯಮಾಪನ ತಂತ್ರದಲ್ಲಿ ಹೋಮ್ವರ್ಕ್ ಬರುತ್ತಾ, ರಸಪ್ರಶ್ನೆನೂ ಬರುತ್ತಾ. ಇದು ಸೆಮಿಸ್ಟರ್ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಯುವ, ಇದು ಯಾವುದೇ ಅವಧಿ ಪರೀಕ್ಷೆ ಇರಲ್ಲ. ವರ್ಷದಲ್ಲಿ ಕೊನೆಯಲ್ಲಿ, ಸೆಮಿಸ್ಟರ್ ಕೊನೆಯಲ್ಲಿ ಅಂದ್ರೆ ಯಾವ್ದ್ರಿ? ಸಂಕಲನಾತ್ಮಕ. ಜಸ್ಟ್ ಎಲಿಮಿನೇಟ್ ಮಾಡ್ಬಿಟ್ರಿ. ಡಿ, ಇದು ಯೋಜನೆ ಮತ್ತು ನಿಯೋಜಿತ ಕಾರ್ಯ ಒಳಗೊಂಡಿದೆ. ಹೌದು, ಯೋಜನೆ, ನಿಯೋಜಿತ, ಆಶು ಭಾಷಣ, ಗೃಹ ಕಾರ್ಯ, ಘಟಕ ಪರೀಕ್ಷೆ, ಓಕೆ, ಅವಲೋಕನ, ವೀಕ್ಷಣೆ, ಬೋಧನೆಯ ಮಧ್ಯದಲ್ಲಿ ಕ್ವಶನ್ ಕೇಳೋದು, ಆಸಕ್ತಿ ಕೆರಳಿಸ್ಲಿಕ್ಕೆ ಪ್ರಶ್ನೆ ಕೇಳೋದು, ಬೋಧನೆಯ ಜೊತೆಗೆ ಕಲಿಕೆಯ ಜೊತೆಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲೇ ಅಂತರ್ಗತವಾಗಿರುವ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ. ನೋಡಿ ಸ್ನೇಹಿತರೆ, ಈ ಅವಧಿಯಲ್ಲಿ ನಾನು ಬೋಧನಾಶಾಸ್ತ್ರದ ಒಂದೇ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ಪರಿಕಲ್ಪನಾತ್ಮಕವಾಗಿ ಮೈಂಡ್ ಮ್ಯಾಪಿಂಗ್ ಮೂಲಕ ನಿಮಗೆ ಬೋಧನೆ ಮಾಡಿ ಅದರ ಮೇಲೆ ಇರುವ ಪ್ರಶ್ನೆಗಳನ್ನೇ ನೀವೇ ಪ್ರಶ್ನೆಗೆ ಉತ್ತರವನ್ನ ಬಿಡಿಸಿದ್ದೀರಿ. ಸೊ ಹೀಗೆ ತರಗತಿಗಳಿಗಾಗಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಾಗಿ ನಮ್ಮ ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಚಾನಲ್ ಅನ್ನ ನಿರಂತರವಾಗಿ ಫಾಲೋ ಮಾಡ್ರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಆನ್ಲೈನ್ ಕೋರ್ಸ್ಗಳಿಗಾಗಿ ಮತ್ತೊಮ್ಮೆ ನಾನು ಮಾರ್ಗದರ್ಶಿ ಸ್ಟಡಿ ಸರ್ಕಲ್ ಕೊಪ್ಪಳ ಮೊಬೈಲ್ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಸಹ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.